ನನ್ನ ಆತ್ಮರಕ್ಷಣೆಗಾಗಿ ನನ್ನ ತಂದೆ ಅಲ್ಲ, ನನ್ನಪ್ಪ ಅಲ್ಲ, ನನ್ನ ಅಮ್ಮ ಅಲ್ಲ, ನನ್ನ ಸ್ನೇಹಿತರಲ್ಲ, ನನ್ನನ್ನು ಉಂಟು ಮಾಡಿದ ನನ್ನ ದೇವರು ಮನುಷ್ಯನಾಗಿ ಬಂದು ನಾನು ಸಾಯಬೇಕಾದ ಜಾಗದಲ್ಲಿ ಅವರು ಸತ್ತು ನನ್ನನ್ನು ಅವರ ಮುಖಾಂತರವಾಗಿ ಅವರ ಜೊತೆ ಪುನರುತ್ಥಾನಗೊಳಿಸಿದ್ದಾರೆ. ಈ ಯೇಸುವನ್ನು ಮೊದಲನೇದಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸುವವರು ನಾನು ನೀವಾಗಬೇಕು. ಅದನ್ನೇ ಹೇಳ್ತಾ ಇರೋದು, ನಾನಲ್ಲದೆ ಬೇರೆ ದೇವರಿಲ್ಲ. ಪ್ರಿಯರೇ, ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಈ ಲೋಕದಲ್ಲಿ ಯಾರಾದರೂ ಮಾಡಿದರೆ ಅವರಿಂದ ಹೋಗಿ. ಯಾರಾದರೂ ಇದ್ದಾರಾ? ಇದ್ದಿದ್ರೆ ನೀವು ಇಲ್ಲಿ ಇರ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಂದಿದ್ರೆ ನೀವು ಬರ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ಜನ ಕ್ರೈಸ್ತರು ಈ ಒಂದು ಸತ್ಯದ ಅರಿವಿಲ್ಲದೆ ಎಲ್ಲೆಲ್ಲೋ ಓಡಾಡ್ತಿದ್ದಾರೆ, ಎಲ್ಲೆಲ್ಲೋ ತಿರುಗಾಡ್ತಿದ್ದಾರೆ, ಎಲ್ಲೂ ಸಿಗಲ್ಲ. ಪ್ರಿಯರೇ, ನಿನ್ನ ಯೇಸು ನಿನಗೆ ನೀನಿರುವ ಜಾಗದಲ್ಲೇ ಸಿಗ್ತಾರೆ. ಆ ಯೇಸುವನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವ ಮಕ್ಕಳು ನಾವು ಒಬ್ಬೊಬ್ಬರು ಆಗಬೇಕು. ಇನ್ನೊಬ್ಬರು ಏನು ಮಾಡ್ತಾರೋ ನನಗೆ ಬೇಡ, ನಾನು ಮಾಡ್ತೀನಿ, ನಾನು ಪ್ರೀತಿಸ್ತೇನೆ. ಆ ಒಂದು ತೀರ್ಮಾನ ಇವತ್ತು ತಗೋಬೇಕು. ನೀವು ಯಾವಾಗ ನೀವು ತಗೋತೀರೋ ನಿಮ್ಮ ಜೀವನದಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಬೆಳಗ್ಗೆ ಮನೆ ಬಿಟ್ಟು ಬರುವಾಗ ದಾರಿಯಲ್ಲಿ ಸುಮಾರು ದೂರ, ಕಾಲಲ್ಲಿ ಚಪ್ಪಲಿ ಇಲ್ಲ, ಬೆಳಗಿನ ಜಾವ ನಡ್ಕೊಂಡು ಅನೇಕರು ಪ್ರಯಾಣ ಮಾಡ್ತಾಯಿದ್ರು. ಸೊ ನಮ್ಮ ಸಹೋದರ ಗೋವಿಂದ ಹೇಳ್ತಾ ಇದ್ರು, ಇವರೆಲ್ಲ ಆಂಧ್ರದಿಂದ ಬರ್ತಾ ಇದ್ದಾರೆ ಅಂತ. ತಮ್ಮ ಜೀವಿತದಲ್ಲಿ ಏನೋ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಮನುಷ್ಯ ತುಂಬ ಪ್ರಯಾಸ ಪಡ್ತಾ ಇದ್ದಾನೆ, ಭಾಳ ಕಷ್ಟಪಡ್ತಾ ಇದ್ದಾನೆ. ಆದರೆ ಕೋಟಿ ಕೋಟಿ ಸ್ತೋತ್ರ ದೇವರಿಗೆ, ನಾನು ಮಾಡಿದ ಪಾಪವನ್ನು ಕೂಡ ನಾನು ಹೊರದಂತೆ ನನ್ನ ಪಾಪವನ್ನು ಕೂಡ ಅವರೇ ಹೊತ್ತು ನನ್ನನ್ನು ಬಿಡುಗಡೆ ಮಾಡಿ ಸ್ವತಂತ್ರನಾಗಿ ಬದುಕು ಅನ್ನುವ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಈ ಅರಿವಿಲ್ಲದೆ ಎಷ್ಟೋ ಮಂದಿ ಇಂದು ಕ್ರೈಸ್ತರು ಕೂಡ ನಾವು ಬದುಕ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಭಾಳ ಕಷ್ಟ ಅನ್ನಿಸ್ತು, ಭಾಳ ಹಿಂಸೆ ಅನ್ನಿಸ್ತು. ಯಾಕಂದರೆ ಆ ರೋಡು ಅಷ್ಟೊಂದು ಚೆನ್ನಾಗಿಲ್ಲ, ಕಲ್ಲು, ಮಣ್ಣು, ಧೂಳು. ಆದರೂ ಕೂಡ ಏನೋ ಒಂದು ಸಾಧಿಸಬೇಕು, ಏನೋ ಪಡ್ಕೋಬೇಕು ದೇವರಿಂದ. ಆ ರೀತಿಯಲ್ಲಿ ದೇವರ ಅರಿವಿಲ್ಲದೆ ಎಷ್ಟೋ ಜನ ಇವತ್ತು ಅವರ ಸ್ವಂತ ಪ್ರಯತ್ನದಿಂದ ಅವರೇ ಏನೋ ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ದೇವರಿಗೆ ಸ್ತೋತ್ರ. ಮತ್ತೊಂದು ಆವರ್ತಿ ನಾವೆಲ್ಲರೂ ಕೂಡ ನಾವು ಯಾರೂ ಕೂಡ ದೇವರ ಮುಂದೆ ಯೋಗ್ಯರಲ್ಲ. ದೇವರ ಮುಂದೆ ನಾವೆಲ್ಲರೂ ಪಾಪಿಗಳೇ, ಚೆನ್ನಾಗಿ ನಮಗೆ ಗೊತ್ತಿದೆ. ಆದರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಮತ್ತೊಂದು ಆವರ್ತಿ, ಯಾಕೆಂದರೆ ಆ ಪಾಪಿ ಎಂಬ ಟೈಟಲನ್ನು ದೇವರು ತೆಗೆದುಹಾಕಿ ನನ್ನನ್ನು ನಿಮ್ಮನ್ನು ಅವರ ಮಕ್ಕಳನ್ನಾಗಿ ದೇವರು ಮಾರ್ಪಡಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೊ ಆ ದೇವರು ನಮಗೆ ಏನು ಹೇಳ್ತಾರೆ ಅಂದರೆ, ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಅವರನ್ನು ಪ್ರೀತಿಸಬೇಕು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯಾಕೋಬನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಸಂತ ಯಾಕೋಬರ ಮುಖಾಂತರ 8ನೇ ವಾಕ್ಯದ ಮೇಲೆ ನಾವು ಓದ್ತೇವೆ. ಯಾಕೋಬನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಈ ರಾಜಾಜ್ಞೆಯನ್ನು ಕೈಗೊಂಡು ನಡೆಯುತ್ತಿದ್ದರೆ ಅದು ಒಳ್ಳೆಯದು. ಈ ರಾಜನ ಆಜ್ಞೆಯನ್ನು ಕೈಗೊಂಡು ನಡೆಯುತ್ತಿದ್ದರೆ ಅದು ಒಳ್ಳೆಯದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯಾಕೋಬರ ಮುಖಾಂತರ ದೇವರು ಹೇಳ್ತಿದ್ದಾರೆ, ಇದು ಒಂದು ರಾಜನ ಆಜ್ಞೆ. ನಿನ್ನನ್ನು ನೀನು ಹೇಗೆ ಪ್ರೀತಿಸ್ಕೊಳ್ತೀಯೋ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ದೇವರನ್ನು ಪ್ರೀತಿಸದೆ ನೆರೆಯವನ ಪ್ರೀತಿಸ್ಲಿಕ್ಕಾಗತ್ತಾ? ಹಲೋ, ಇದ್ದೀರಾ? ಏನಾದರೂ ಮಾತಾಡಿ. ಇದ್ದೀರಾ? ಓಕೆ.
ನಿನ್ನ ನೆರೆಯವನನ್ನು ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಇದು ಯಾರ ಆಜ್ಞೆ? ಯೇಸುವಿನ ಆಜ್ಞೆ, ರಾಜನ ಆಜ್ಞೆ. ನಮ್ಮ ರಾಜ ಯಾರು? ಯಾರು? ಈ ಲೋಕದ ರಾಜರುಗಳು ಏನಾದರೂ ಹೇಳಿದ್ರೆ ಅದನ್ನು ಮಾಡ್ತೀವೋ ಇಲ್ವೋ? ಮಾಡ್ತಾ ಇದ್ದೀವೋ ಇಲ್ವೋ? ಈಗ ನಮ್ಮ ಗೌರ್ಮೆಂಟ್, ಓಕೆ, ಸರ್ಕಾರ ಒಂದು ರೂಲ್ಸನ್ನು ತರುತ್ತೆ, ಅದನ್ನು ನೀವು ಪಾಲಿಸ್ತೀರೋ ಇಲ್ವೋ? ಪಾಲಿಸ್ತೀರಲ್ವಾ? ಪಾಲಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ದಂಡ, ಫೈನ್ ಬೀಳುತ್ತೆ. ಪ್ರೈಸ್ ದಿ ಲಾರ್ಡ್. ಮೊನ್ನೆ ನಾನು ಕಿವಿಯಲ್ಲಿ ಫೋನ್ ಇಟ್ಟು 500 ಕೊಟ್ಟು ಬಂದೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾನು ರೋಹನ್ ಮಂಗಳೂರಿಂದ ಬರುವಾಗ ಹೆಲ್ಮೆಟ್ ಇಲ್ಲದೆ 500 ಕೊಟ್ಟು ಬಂದ್ವಿ ನಾವು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಇದೆಲ್ಲ ನಮ್ಮ ಕಣ್ಮುಂದೆನೇ ಇದೆ, ಇದೆಲ್ಲ ಕಣ್ಮುಂದೆನೇ ಇದೆ, ನಮ್ಗೆ ಗೊತ್ತಿದೆ. ಇದನ್ನು ಮಾಡಲಿಲ್ಲ ಅಂದರೆ ದಂಡ ಗ್ಯಾರಂಟಿ ಅಂತ. ಆದರೆ ದೇವರ ವಿಷಯದಲ್ಲಿ ಯಾಕೆ ನಾವು ಭಯಪಡ್ತಾ ಇಲ್ಲ ಗೊತ್ತಾ? ಅವರ ನಿಜವಾದ ಪ್ರೀತಿ ನಮಗೆ ಅನುಭವ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ನಮ್ಮ ಒಳಗಡೆ ಆ ದೈವಾನುಭವ ಆಗಿಬಿಟ್ರೆ ನಾವು ಫೋರ್ಸ್ ಮಾಡಿದರೂ ಕೂಡ ಈ ಲೋಕಕ್ಕೂ ಲೌಕಿಕವಾದವುಗಳಿಗೂ ನಾವು ಒಲಿಯೋದಿಲ್ಲ. ಯಾಕೆ ನಾವು ಒಲಿತಾ ಇದ್ದೀವಿ ಅಂದರೆ ಒಳಗಡೆ ಆ ಪ್ರೀತಿ ನಾವು ಅನುಭವಿಸ್ತಾ ಇಲ್ಲ. ಕೇಳಿಸ್ಕೊತಾ ಇದ್ದೀವಿ, ಆದರೆ ಕೇಳಿಸ್ಕೊಂಡವರೆಲ್ಲ ನಡೀತಾ ಇದ್ದೀವ? ಇಲ್ಲ. ಕೇಳಿಸ್ಕೊಂಡು ಅದನ್ನು ಅನುಭವಿಸಿದವ್ರು ಮಾತ್ರವೇ ನಡೆಯೋಕ್ಕಾಗೋದು. ಇವತ್ತು ನೋಡಿ, ಹೊರ ದೇಶದಲ್ಲಾಗಲಿ ನಾನು ಈಗ ಹೇಳಿದ್ನಲ್ವಾ, ಒಂದು ಸರ್ಕಾರ ಒಂದು ರೂಲ್ಸ್ ಮಾಡಿದಾಗ ಅದಕ್ಕೆ ಭಯಪಟ್ಟು ನಾವು ವಿಧೇಯತೆಯಿಂದ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತೀವಿ. ಆದರೆ ಈ ರೂಲ್ಸನ್ನು ಮಾಡಿದವರು ನಾಳೆ ಇರ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ, ನಾಡಿದ್ದು ಇರ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ. ಆದರೆ ನನಗೂ ನಿಮಗೂ ಆಜ್ಞೆಗಳನ್ನು ಕೊಟ್ಟವರು ಚಿರಕಾಲ ಬದುಕುವ ದೇವರಾಗಿದ್ದಾರೆ, ಶಾಶ್ವತವಾಗಿ ಜೀವಿಸುವವರಾಗಿದ್ದಾರೆ. ಮಾತ್ರವಲ್ಲ ಅವರು ನಮಗೆ ಒಂದೊಂದು ಆಜ್ಞೆಗಳನ್ನು ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ, ಯಾವ ರೀತಿ ಸರ್ಕಾರ ಹೆಲ್ಮೆಟ್ ಹಾಕ್ಕೊಳ್ರಪ್ಪ ಅಂತ ಹೇಳ್ತಾರೆ. ಹೆಲ್ಮೆಟ್ ಇದ್ದರೆ ಒಳ್ಳೇದಲ್ವಾ? ಹೌದಾ? ಕೂದಲು ಹೋಗುತ್ತೆ ಅಂತೇಳಿ ಹೆಲ್ಮೆಟ್ ಇಲ್ಲದೆ ಹೋಗಿ ಪಲ್ಟಿ ಹೊಡೆದ್ರೆ ಏನಾಗುತ್ತೆ? ಒಳಗಡೆ ಇರೋದು ಹೊರಗಡೆ ಬರುತ್ತೆ. ಯಾರಿಗೆ ನಷ್ಟ? ಯಾರಿಗೆ ನಷ್ಟ? ನನಗೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅದೇ ರೀತಿ ದೇವರು ನಿಯಮಗಳನ್ನು, ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಒಳಿತಿಗಾಗಿ, ನಮ್ಮ ಆಶೀರ್ವಾದಕ್ಕಾಗಿ, ನಮ್ಮ ಉತ್ತಮವಾದ ಜೀವನಕ್ಕಾಗಿ ಅವರು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲೂ ಹೇಳ್ತಾ ಇದ್ದಾರಲ್ವ ಯಾಕೊಬ್ಬರು, ಇದು ರಾಜನ ಆಜ್ಞೆ. ಒಂದು ರಾಜ ಆಜ್ಞೆ ಮಾಡಿದರೆ ಅದಕ್ಕೆ ವಿರುದ್ಧವಾಗಿ ಏನಾದರೂ ಜೀವಿಸಿದರೆ ಅವನ ತಲೆ ಹೋಗುತ್ತೆ. ಅದು ಭಯದಿಂದ ಅವರು ಅದನ್ನು ಮಾಡ್ತಾರೆ, ಫಾಲೋ ಮಾಡ್ತಾರೆ. ಆದರೆ ಈ ರಾಜ ಹಾಗಲ್ಲ. ಈ ರಾಜ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಸ್ವತಂತ್ರ ಇದೆಯಾ ನಿಮಗೆ? ಇದೆಯಾ ಇಲ್ವೋ? ಇದೆಯಾ? ಸೊ ನೀವು ಸ್ವತಂತ್ರವಾಗಿ ಅವರ ಮಾತನ್ನು ಪ್ರೀತಿಯಿಂದ ಅನುಸರಿಸೋರಾಗಬೇಕು, ಭಯದಿಂದ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅವರೆಲ್ಲ ಒಂದು ಭಯದಿಂದ, ಒಂದು ಹೆದರಿಕೆಯಿಂದ ಅವರು ಆಜ್ಞೆಗಳನ್ನು ಪಾಲಿಸ್ತಾ ಇದ್ರು. ಏಕೆಂದರೆ ಇದಕ್ಕೆ ನಾವು ಬೆಲೆ ಕೊಡಬೇಕಾಗತ್ತೆ, ಇದಕ್ಕೆ ದಂಡ ಕೊಡಬೇಕಾಗತ್ತೆ, ಆ ರೀತಿಯಲ್ಲಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನನ್ನಿಂದ ನಿಮ್ಮಿಂದ ಏನು ಬಯಸ್ತಾರೆ ಗೊತ್ತಾ? ನನ್ನ ಮಾತುಗಳು ಅಂದರೆ ಈ ಬೈಬಲಲ್ಲಿ ಕೊಟ್ಟಂಥ ಒಂದೊಂದು ಆಜ್ಞೆಗಳು, ನಿಯಮಗಳು ಎಲ್ಲವೂ ಕೂಡ ನನ್ನ ಒಳಿತಿಗಾಗಿನೇ, ಪ್ರತಿಯೊಂದು ಕೂಡ ದೇವರ ಆಜ್ಞೆನೇ. ಈ ಆಜ್ಞೆಗಳನ್ನು ನಾನು ಪ್ರೀತಿಯಿಂದ ಅನುಸರಿಸುವವನಾಗಬೇಕು ಅಂತೇಳಿ ದೇವರು ಬಯಸ್ತಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ಜೋರಾಗಿ ಹಾಲೆಲೂಯ, ಇನ್ನು ಜೋರಾಗಿ ಹಾಲೆಲೂಯ. ಕೈ ಮೇಲೆ ಮಾಡಿ ಹೇಳೋಣ, ಹಾಲೆಲೂಯ, 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 ಹಾಲೆಲೂಯ. ಈಗ ನಿಮ್ಮ ಅಪ್ಪ ಅಮ್ಮ ಇದ್ದಾರಾ? ಅವ್ರೇನಾದರೂ ಒಂದು ಕೆಲಸ ಹೇಳ್ತಾರೆ, ಅದನ್ನು ನೀವು ಗೊಣ್ಕೊಂಡು ಮಾಡ್ತೀರಾ, ಪ್ರೀತಿಯಿಂದ ಮಾಡ್ತೀರಾ? ನೋಡಿ, ಎಲ್ಲ ಗೊಣ್ಕೊಂಡೇ ಮಾಡ್ತೀರಾ ನೀವು. ಅದಕ್ಕೆ ಹೇಳ್ತಾ ಇಲ್ಲ ಏನನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಈಗ ಗೊಣಗಾಡಿ ನೀವೇನಾದರೂ ಮಾಡಿದ್ರೆ ಅದರಿಂದ ಏನೋ ಪ್ರಯೋಜನ ಇದೆಯಾ? ಇಲ್ಲ. ನೀವು ಪ್ರೀತಿಯಿಂದ ಮಾಡಿದಾಗ ಅದಕ್ಕೊಂದು ಬೆಲೆ ಇರುತ್ತೆ, ಇಲ್ಲ ಅಂದರೆ ಬೆಲೆ ಇಲ್ಲ, ಪ್ರಯೋಜನ ಇಲ್ಲ. ಸೊ ಅದೇ ಪ್ರಕಾರ ನನ್ನ ಒರಿಜಿನಲ್ ಡ್ಯಾಡಿ ನನಗೋಸ್ಕರ ಈ ಬೈಬಲನ್ನು ಕೊಟ್ಟಿಟ್ಟಿದ್ದಾರೆ.
ಆಜ್ಞೆಗಳನ್ನು ಕೊಟ್ಟಿಟ್ಟಿದ್ದಾರೆ. ಈ ಆಜ್ಞೆಗಳನ್ನು ಅನುಸರಿಸಿ ಪ್ರೀತಿಯಿಂದ ನೀನು ನಡೆ. ಆಗ ಈ ಭೂಮಿಯಲ್ಲೇನೆ ಸ್ವರ್ಗದ ಬದುಕು, ಯೇಸುವಿನಂಥ ಬದುಕು, ಮತ್ತು ಮರಿಯಳಂಥ ಬದುಕು ನಿಮ್ಮದಾಗ್ತದೆ. ಹಾಲೆಲೂಯ, ಹಾಲೆಲೂಯ. ಯೇಸು ಭೂಲೋಕದಲ್ಲಿ ಬದುಕಿದ್ರೆ ಪರಲೋಕದಲ್ಲ? ಹೇಳಿ ಏನಾದರೂ. ಭೂಲೋಕದಲ್ಲ ಪರಲೋಕದಲ್ಲ? ಮತ್ತು ಮರಿಯ ಭೂಲೋಕದಲ್ಲ ಪರಲೋಕದಲ್ಲ? ಸಂತ ಅಂತೋಣಿ ಅವರು ಭೂಲೋಕದಲ್ಲ ಪರಲೋಕದಲ್ಲ? ಸಂತ ಅಗಸ್ಟೀನ್, ನೀವು ನಾನು, ಹೌದಾ? ಹೌದಾ? ಹಾಲೆಲೂಯ. ನಾನೇನೋ ನೀವು ಬೇರೆ ಲೋಕದಲ್ಲಿದ್ದೀರಾ, ಅದಕ್ಕೆ ನಿಮ್ಮ ಕೈಯಲ್ಲಿ ಜೀವಿಸೋಕ್ಕಾಗ್ತಾ ಇಲ್ಲ ಅಂದ್ಕೊಬಿಟ್ಟಿದ್ದೀನಿ. ಹಾಲೆಲೂಯ. ಏನೆಲ್ಲ ಇವತ್ತು ಪುನೀತರು ಅಂತೇಳಿ ಇದ್ದಾರೋ ಇವರೆಲ್ಲರೂ ಕೂಡ ಈ ಭೂಮಿಯಲ್ಲಿ ಬದುಕಿದವರೇ. ಇವರೆಲ್ಲರೂ ಕೂಡ ಒಂದು ದಿವಸ ತಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನಷ್ಟಪಡಿಸ್ಕೊಂಡವರೇ. ಆದರೆ ಯಾವಾಗ ಈ ವಾಕ್ಯದ ಅನುಭವ, ಯೇಸುವಿನ ಅನುಭವ ಅವರ ಒಳಗಡೆ ಅವ್ರಿಗಾಯ್ತೋ, ಅವರೆಲ್ಲರೂ ಕೂಡ ತಮ್ಮ ಮೊದಲ ಆದ್ಯತೆಯನ್ನು ತನ್ನ ಸೃಷ್ಟಿಕರ್ತನಿಗೆ, ತಂದೆ ದೇವರಿಗೆ ಅವರು ಜೀವಿತವನ್ನು ಒಪ್ಪಿಸಿಕೊಟ್ಟು ಅವರನ್ನು ಹಿಂಬಾಲಿಸಿದ ಕಾರಣ ಇವತ್ತು ಕೂಡ ಪುನೀತರಾಗಿ ಜೀವಿಸ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಅಂಥ ಒಂದು ಕರೆಗೆ, ಪುನೀತರಾಗಲಿಕ್ಕೆ, ಪರಿಶುದ್ಧ ಜೀವನವನ್ನು ಜೀವಿಸಲಿಕ್ಕೆ ದೇವರು ನಮ್ಮನ್ನು ಕರೆದು ಹೇಳ್ತಿದ್ದಾರೆ, ಈ ಒಂದು ವಾಕ್ಯಗಳನ್ನು, ಆಜ್ಞೆಗಳನ್ನು ನೀನು ಅನುಸರಿಸಿ ನಡೆ, ಪಾಲಿಸಿ ನಡೆ, ಅದನ್ನು ಜೀವಿಸಿ ನಡೆ. ಆಗ ಖಂಡಿತವಾಗಲೂ ನನ್ನ ಪ್ರಿಯ ಮಗನಾಗಿ ಮಗಳಾಗಿ ನಿನಗೆ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ದೇವರು ಹೇಳ್ತಿದ್ದಾರೆ, ಈ ರಾಜಾಜ್ಞೆಯನ್ನು ಕೈಗೊಂಡು ನಡೆದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಸೊ ಆದ್ದರಿಂದ ನಾವು ಒಬ್ಬೊಬ್ಬರು ಕೂಡ ಒಂದೊಂದು ಆಜ್ಞೆಗಳನ್ನು ಸ್ವಲ್ಪ ನಾವು ಧ್ಯಾನ ಮಾಡಿ ನೋಡೋಣ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ಬಾರಿ ನಮಗೆ ಅರಿವಿದ್ದು ಕೆಲವೊಂದು ಸರಿ ಪಲ್ಟಿ ಹೊಡಿತೀವಿ, ಅರಿವಿಲ್ಲದೆ ಎಷ್ಟೋ ಸರಿ ಬೀಳ್ತೀವಿ. ಆದರೆ ಒಂದೊಂದು ಆಜ್ಞೆಗಳನ್ನು ನಾವು ಧ್ಯಾನಿಸುವಾಗ, ಆ ಆಜ್ಞೆಗಳನ್ನು ಸ್ವಲ್ಪ ನಾವು ರಿವೈಸ್ ಮಾಡುವಾಗ, ನಾವು ಅದನ್ನು ಮರುಕಳಿಸುವಾಗ, ಆ ವಿಷಯಗಳನ್ನು ಧ್ಯಾನಿಸುವಾಗ, ವಾಕ್ಯಗಳನ್ನು ಖಂಡಿತ ನಮ್ಮಲ್ಲಿ ಪವಿತ್ರಾತ್ಮರು ಕ್ರಿಯೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಎಷ್ಟು ಆಜ್ಞೆಗಳನ್ನು ಕೊಟ್ಟಿದ್ದಾರೆ ನಮಗೆ? ಎಷ್ಟು? ಜೋರಾಗಿ ಹೇಳಿ, ಪರವಾಗಿಲ್ಲ. 10 ಬರೆದು ಕೊಟ್ಟಿದ್ದಾರೆ. ಆದರೆ ಬೈಬಲಲ್ಲಿ ಇರುವಂಥ ಎಲ್ಲವೂ ಕೂಡ ಆಜ್ಞೆಗಳೇ. ಆದರೆ ಈ 10 ಆಜ್ಞೆಗಳನ್ನು ಸ್ವಲ್ಪ ಮೆಲುಕು ಹಾಕುವಾಗ ಅದರ ಒಳಗಡೆನೇ ಇದೆಲ್ಲ ಇರುತ್ತೆ, ಅದರೊಳಗಡೆನೇ ಇರುತ್ತೆ. ಸೊ ಹಾಗಾಗಿ ನಾವು ಒಂದೊಂದು ಆಜ್ಞೆಗಳನ್ನು ಸರಿಯಾದ ರೀತಿಯಲ್ಲಿ ಪ್ರೀತಿಯಿಂದ, ಮತ್ತೊಮ್ಮೆ ಹೇಳ್ತೇನೆ, ಈ ಆಜ್ಞೆಗಳನ್ನು ಪ್ರೀತಿಯಿಂದ ಪಾಲಿಸಲಿಕ್ಕೆ ದೇವರು ನಮಗೆ ಕರೆಗೊಟ್ಟಿದ್ದಾರೆ. ನಾವು ಭಯದಿಂದನೋ ಏನಾಗ್ಬಿಡುತ್ತೋ ಎನ್ನುವ ಹೆದರಿಕೆಯಿಂದನೋ ನಾವು ಮಾಡಿದ್ರೆ ಅದು ಯಾವುದೂ ಪ್ರಯೋಜನ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಅದು ನಮ್ಮ ಒಳಗಡೆ ದೇವರ ಪ್ರೀತಿ ಇಲ್ಲದ್ದನ್ನು ತೋರಿಸ್ತದೆ. ದೇವರ ಮೇಲೆ ಪ್ರೀತಿ ಇದ್ದರೆ ನಾವು ಈ ಆಜ್ಞೆಗಳನ್ನು ಪ್ರೀತಿಯಿಂದ ಅನುಸರಿಸ್ತೀವಿ. ದೇವರ ಮೇಲೆ ಪ್ರೀತಿ ಇಲ್ಲ, ಕಷ್ಟಪಟ್ಟು ಏನೋ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಇದನ್ನು ಫಾಲೋ ಮಾಡ್ತೀವಿ. ಆ ರೀತಿ ಫಾಲೋ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಆದ್ದರಿಂದ ದೇವರು ಏನು ಹೇಳ್ತಾರೆ, ನೀವು ನನ್ನ ಶಿಷ್ಯರಾದರೆ, ನೀವು ನನ್ನ ಮಕ್ಕಳಾದರೆ, ನೀವು ನನ್ನ ಮಾತುಗಳನ್ನು ಅನುಸರಿಸಿ ನಡಿತೀರ. ಹಾಲೆಲೂಯ. ಸೊ 8ನೇ ಅಧ್ಯಾಯ ಅಲ್ವಾ, ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ 31ನೇ ವಾಕ್ಯ ಓದ್ತೀರಾ ಒಂದು ಸಾರಿ? ಓದ್ತೀರಾ? 8:31. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು, ನನ್ನ ಮಾತಿಗೆ ನೀವು ಶರಣರಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೋಡಿ, ಇಲ್ಲಿ ಯೇಸು ಹೇಳ್ತಿದ್ದಾರೆ, ನಿಜವಾಗ್ಲೂ ನೀವು ನನ್ನ ಶಿಷ್ಯರ, ನನ್ನ ಮಕ್ಕಳ, ನನ್ನ ಮಾತಿಗೆ ನೀವು ಶರಣಾಗ್ರಿ, ನನ್ನ ಮಾತನ್ನು ಪ್ರೀತಿಸ್ರಿ. ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ಹೇಳ್ತಾರಲ್ವಾ, ನನ್ನ ಮಾತುಗಳನ್ನು, ನನ್ನನ್ನು ಪ್ರೀತಿಸುವವರಾದರೆ ನೀವು ನನ್ನ ಆಜ್ಞೆಗಳನ್ನು ಪಾಲಿಸ್ತೀರ, ಕೈಗೊಂಡು ನಡೀತೀರ. ನನ್ನ ಮಾತುಗಳು, ನನ್ನನ್ನು ನೀವು ಪ್ರೀತಿಸೋರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತೀರ. ನೋಡಿ, ನೀವು ಯಾರನ್ನು ಪ್ರೀತಿಸ್ತೀರೋ ಅವ್ರ ಮಾತನ್ನು ಮೀರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ಈಗ ಉದಾಹರಣೆಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಇಟ್ಕೊಳ್ಳಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಇಟ್ಕೊಳ್ಳಿ, ಅಥವಾ
ನಿನಗೆ ಭಾಳ ಪ್ರೀತಿ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಅಥವಾ ಯಾರೋ ಒಬ್ಬರು ನಿಮಗೆ ಭಾಳ ಇಷ್ಟ, ಅವ್ರ ಹತ್ರ ನಿಮಗೆ ಸುಳ್ಳು ಹೇಳೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಒಂದು ವೇಳೆ ಹೇಳ್ಬಿಟ್ರು ಕೂಡ ನಿಮ್ಮ ಒಳಗಡೆ ಒಂದು ತವಕ ಇರುತ್ತೆ. ಅಯ್ಯೋ ಏನಪ್ಪ ಇವ್ರಿಗೆ ನಾನು ಸುಳ್ಳು ಹೇಳ್ಬಿಟ್ನಲ್ಲ, ಇವ್ರ ಹತ್ರ ಬೇರೆ ಹೇಳ್ಬಿಟ್ನಲ್ಲ. ನಿಮ್ಮೊಳಗಡೆ ಸಮಾಧಾನ ಇಲ್ಲ, ಹಾಳಾಗ್ಬಿಡುತ್ತೆ ಸಮಾಧಾನ. ಅಂದರೆ ಯಾರ ಹತ್ರ ಅಂದರೆ ನೀವು ಯಾರನ್ನು ಭಾಳವಾಗಿ ಪ್ರೀತಿಸ್ತೀರೋ ಅವ್ರ ಹತ್ರ ನಿಮಗೇನು ಮುಚ್ಚಿಡ್ಲಿಕ್ಕಾಗಲ್ಲ. ಎಲ್ಲವನ್ನ ಓಪನ್ ಆಗಿ ಹೇಳ್ಕೊಳ್ತೀರಾ. ತಪ್ಪಾದರೂ ಸರಿ ಒಳ್ಳೇದಾದರೂ ಸರಿ ಅವ್ರ ಹತ್ರ ಹೇಳ್ಕೊಳ್ತೀರಾ. ಯಾಕೆಂದರೆ ಅಷ್ಟು ಪ್ರೀತಿ ಅವ್ರನ್ನ ಕಂಡ್ರೆ. ಅದೇ ಪ್ರಕಾರ ದೇವರು ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತೀರಾ. ನನ್ನ ಆಜ್ಞೆಗಳು ನಿಮಗೆ ಹೊರೆ ಏನೂ ಅಲ್ಲ. ನನ್ನ ಆಜ್ಞೆಗಳು ನಿಮಗೆ ಹೊರೆ ಆಗಲ್ಲ. ಯಾವಾಗ? ನೀವು ನನ್ನನ್ನು ಪ್ರೀತಿಸುವಾಗ. ಯಾವಾಗ ನಮಗೆ ದೇವರನ್ನ ಪ್ರೀತಿ ಮಾಡೋಕ್ಕಾಗಲ್ಲ, ದೇವರ ಪ್ರೀತಿ ನಮಗೆ ಗೊತ್ತಿಲ್ಲ, ಆವಾಗ ಕಷ್ಟ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಭಾಳ ಪ್ರೀತಿ ಮಾಡೋರು ಬಸ್ ಇಲ್ಲ ಏನೂ ಇಲ್ಲ, ಒಂದು 3 ಕಿಲೋಮೀಟ್ರ್ ಇದೆ, ಸೊ ಬಂದುಬಿಡಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಏನಾದರೂ ಹೇಳಿ, ಬರ್ತೀರಾ ಇಲ್ವೋ? ಭಾಳ ಪ್ರೀತಿ ನಿಮ್ಗೆ ಅವ್ರನ್ನ ಕಂಡ್ರೆ. ದಾರಿ 3 ಕಿಲೋಮೀಟ್ರ್ ದಾರಿ, ಬಸ್ ಇಲ್ಲ ಏನೂ ಇಲ್ಲ, ಅನುಕೂಲತೆಗಳಿಲ್ಲ. ಏನು ಮಾಡ್ತೀರಾ ನೀವು? ಬಂದುಬಿಡಿ ಅಂದರೆ ಬಂದುಬಿಡ್ತೀರಾ. ನಿಮಗೆ ಸತ್ಸಂಬಂಧ ಇಲ್ಲ, ಏನು ಪರಿಚಯ ಇಲ್ಲ, ಸುಮ್ಮನೆ ಯಾವಾಗಲೂ ಆಯ್ ಬಾಯ್ ಅಂಥವ್ರು ಬರ್ತೀರಾ, ಬಂದುಬಿಡಿ ಅಂದರೆ ಏನು ಮಾಡ್ತೀರಾ? ಸುಮ್ಮನೆ ಇರ್ತೀರ, ಹೋಗಲ್ಲ ನೀವು. ಪ್ರಿಯ ಸಹೋದರ ಸಹೋದರಿ, ನಿಜವಾಗಲೂ ದೇವರ ಮೇಲೆ ಪ್ರೀತಿ ಇದ್ದರೆ ಅವರ ಆಜ್ಞೆಗಳು ದೊಡ್ಡದೇನಲ್ಲ, ಹೊರೆ ಅಲ್ಲ, ಪಾಲಿಸ್ಲಿಕ್ಕಾಗತ್ತೆ. ಸೊ ಹಾಗಾಗಿ ಮೊದಲು ನಾವು ಯೇಸುವನ್ನು ದೇವರನ್ನು ಪ್ರೀತಿಸೋ ಮಕ್ಕಳಾಗಬೇಕು. ಆಗ ಅವರ ಮಾತುಗಳು ನಮಗೆ ಖುಷಿ ಅನಿಸ್ತದೆ, ಭಾಳ ಹಿತ ಅನ್ನಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ ತಾಯಿಗಳ ಬುದ್ಧಿ ಮಾತು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಯಾರಿಗಿಷ್ಟ ಆಗಲ್ಲ ಹೇಳಿ? ಅವರು ತಿದ್ದಲಿಕ್ಕೆ 1-2 ಏಟು ಕೊಡ್ತಾರಲ್ಲ, ಯಾರಿಗಿಷ್ಟ ಆಗಲ್ಲ ಹೇಳಿ? ಸರಿ ಆಗ್ಲಿಕ್ಕೆ ಮನಸ್ಸಿರಲ್ಲ. ಓಕೆ, ಅವ್ರದ್ದೇ ದಾರಿಯಲ್ಲಿ ಹೋಗ್ತಾ ಇರ್ತಾರಲ್ವ, ಅವ್ರಿಗಿಷ್ಟ ಆಗಲ್ಲ. ನಿಜವಾಗ್ಲೂ ದೇವರ ಮಕ್ಕಳಿಗೆ ಒಂದೊಂದು ಪೆಟ್ಟು, ಒಂದೊಂದು ತಿದ್ದುಪಡಿ ಭಾಳ ಖುಷಿ ಅನಿಸ್ಬೇಕು. ಒಂದೊಂದು ವಾಕ್ಯ ನಿಮಗೆ ದೇವರು ಮಾತನಾಡುವಾಗ ನಿಜವಾಗ್ಲೂ ಅದು ಕಷ್ಟ ಅನ್ನಿಸ್ತಾ ಇದ್ರೆ ನೀವು ಸರಿ ಆಗ್ತಾ ಇದ್ದೀರಾ ಅಂತ ಅರ್ಥ. ಹಲ್ಲೆಲೂಯಾ. ನಿಮಗೇನು ಅನ್ನಿಸ್ತಾ ಇಲ್ಲ ಅಂದರೆ ನಿಮ್ಗೆ ಅದರಲ್ಲಿ ಏನೂ ಸಂಬಂಧ ಇಲ್ಲ ಅಂತಲೇ ಅರ್ಥ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಹಾಗಾಗಿ ಒಂದೊಂದು ಆಜ್ಞೆಗಳನ್ನು ಸ್ವಲ್ಪ ನಾವು ಧ್ಯಾನ ಮಾಡೋಣ. ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯ 2ನೇ ವಾಕ್ಯದಿಂದ 1-2 ವಾಕ್ಯದಿಂದ ನೋಡೋಣ. ದೇವರು ಕೊಟ್ಟ ಆಜ್ಞೆಗಳು ಇವು. ನಾನೇ ನಿನ್ನ ದೇವರಾದ ಸರ್ವೇಶ್ವರ, ಗುಲಾಮತನದಲ್ಲಿದ್ದ ನಿನ್ನನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿದವನು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಟ್ಟ ಮೊದಲನೇ ಆಜ್ಞೆ ಮೋಶೆಯ ಮುಖಾಂತರ ದೇವರು ಕೊಟ್ಟಂಥ ಆಜ್ಞೆ, ನಾನೇ ನಿನ್ನ ದೇವರು, ಬೇರೆ ಯಾರೂ ದೇವರು ಇಲ್ಲ ನಿನಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿದ್ದಾರಾ? ಬೇರೆ ದೇವರು ಅಲ್ಲ, ದೇವರಿಲ್ಲ. ನಿಮಗಿದ್ದಾರಾ? ದೇವರೊಬ್ಬರೇ, ಅದು ಗ್ಯಾರಂಟಿ. ಬೈಬಲ್ ಹೇಳಿದ ಮೇಲೆ ಅದು ಪಕ್ಕ, ಬೇರೆ ದೇವರುಗಳಿಲ್ಲ. ಯಾಕೆಂದರೆ ಯಾರು ಸತ್ತು ಪುನರುತ್ಥಾನ ಆಗಿ ಬಂದವರಿಲ್ಲ. ಬೈಬಲಲ್ಲಿ ಮಾತ್ರ ಪ್ರಕಟಪಡಿಸಿದ್ದಾರೆ ಜೀವಂತ ದೇವರು ನಾನೇ ಎಂಬುದಾಗಿ. ಸತ್ರು ನಿಜ, ಆದರೆ ಅವರು ಪುನರುತ್ಥಾನರಾಗಿ ಎದ್ದು ಬಂದಿದ್ದಾರೆ. ಇವತ್ತು ಕೂಡ ನಮ್ಮೊಂದಿಗೆ, ನೀವು ನಂಬಿದ್ರು ನಂಬಿಲ್ಲ ಅಂದರೂ ಜೀವಿಸ್ತಾ ಇದ್ದಾರೆ. ನಿಮ್ಮೊಬ್ಬೊಬ್ಬರ ಮಧ್ಯೆ ನಿಮ್ಮೊಂದಿಗೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವಿಲ್ಲ ಅಂದರೂ ಕೂಡ ಅವರು ಇಲ್ಲಿದ್ದಾರೆ. ಹಲ್ಲೆಲೂಯಾ. ಈಗ ಸುಮಾರು ಒಂದು 50 ಜನ ಮೇಲೆ ಇದ್ದೀರಾ. 2-3 ನಂಬಿದರೆ ಸಾಕು, ಇದಾರಂತ. ಸೊ ನೀವೆಲ್ಲ ನಂಬಬೇಕಂತ ಏನೂ ಇಲ್ಲ. ನಂಬಿದರೆ ಯಾರಿಗೊಳ್ಳೇದು? ನನಗ ಯಾರಿಗೊಳ್ಳೇದು? ದೇವರ ಆಜ್ಞೆಗಳನ್ನು ಪಾಲಿಸೋದ್ರಿಂದ ನಿಮಗೊಳ್ಳೇದ ನನಗೊಳ್ಳೇದ? ನೀವು ಪಾಲಿಸಿ, ನಿಮಗೂ ಒಳ್ಳೆಯದು. ನಿಮ್ಮ ಕುಟುಂಬದಲ್ಲಿ ನೀವೆಲ್ಲಿರ್ತೀರೋ ಅಲ್ಲಿ ಅವರಿಗೂ ನಿಮ್ಮ ಮುಖಾಂತರ ಒಳ್ಳೆಯದಾಗ್ತದೆ. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ನಾನೇ ನಿನ್ನ ದೇವರು. ಈಜಿಪ್ಟಿನಿಂದ ಅಂದರೆ ಗುಲಾಮತನದಿಂದ. ಯಾವ ರೀತಿಯ ಗುಲಾಮತನ? ಕಷ್ಟ. ಹಲೋ, ಈ ಕಡೆ ನೋಡಿ, ಹಿಂಗೆ ತಲೆ ಬಗ್ಸ್ಬಿಟ್ಟು ನಿದ್ದೆ ಹೊಡೆದು ಬಿಡಬೇಡಿ. ಗುಲಾಮತನ ಅಂದರೆ ಕಷ್ಟ,
ನಷ್ಟ, ಸಾಲ, ರೋಗ, ಬಾಧೆ ಇದ್ಯಾವುದೂ ಅಲ್ಲ. ಗುಲಾಮತನ ಅಂದರೆ ಆ ಗುಹೆ ಒಳಗಡೆ ಇದ್ನಲ್ಲ, 5ನೇ ಅಧ್ಯಾಯದಲ್ಲಿ ಮಾರ್ಕನ ಶುಭ ಸಂದೇಶದಲ್ಲಿ, ಆ ಗುಹೆ ಒಳಗಡೆ ಒಬ್ಬ ಇದ್ದ, ಕಲ್ಲುಗಳು ತಗೊಂಡು ಅವನೇ ಹೊಡ್ಕೊಳ್ತಾ ಇದ್ದ. ಅವನು ಯಾರ ವಶವಾಗಿದ್ದ? ಸೈತಾನನ ವಶವಾಗಿದ್ದ. ಅವನ ಕಂಟ್ರೋಲಲ್ಲಿ ಅವನಿದ್ನ? ಇಲ್ಲ. ಯಾರ ಕಂಟ್ರೋಲಲ್ಲಿದ್ದ? ಅದೇ ಪ್ರಕಾರ ಇಸ್ರಾಯೇಲ್ ಮಕ್ಕಳು ಈಜಿಪ್ಟಲ್ಲಿ ಯಾರ ಕಂಟ್ರೋಲಲ್ಲಿದ್ದರು? ಫರೋಹನ ಕಂಟ್ರೋಲಲ್ಲಿದ್ದರು. ಇವತ್ತು ಅದೇ ಉದಾಹರಣೆಯಾಗಿ ದೇವರು ನಮ್ಗೆ ಹೇಳ್ತಿದ್ದಾರೆ, ನಾನು ಮತ್ತು ನೀವು ಯೇಸು ಕ್ರಿಸ್ತರ ಆ ಮರಣದ ನಂತರವೇ, ಅದಕ್ಕೆ ಹಿಂದೆ ಏನು ಆದಾಮನಿಂದ ಜನ ಅಂದರೆ ಆದಾಮನಿಂದ ಹಿಡಿದು ಯೇಸು ಕ್ರಿಸ್ತನ ಜನನ ಮರಣ ಪುನರುತ್ಥಾನದ ತನಕ ಎಲ್ಲರೂ ಕೂಡ ಗುಲಾಮತನದಲ್ಲಿದ್ದರು. ಯಾವ ಗುಲಾಮತನ ಅಂದರೆ ಆತ್ಮೀಕವಾದ ಒಂದು ಗುಲಾಮತನ, ಆತ್ಮದ ಬಂಧನ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸಾಲ ಇರೋರು ಸಂತೋಷವಾಗಿಲ್ವಾ? ಹೇಳಿ ನನಗೆ, ಇದ್ದಾರೋ ಇಲ್ವೋ? ರೋಗ ಇರೋರು ಸಂತೋಷವಾಗಿದ್ದಾರೋ ಇಲ್ವೋ? ಇದ್ದಾರೆ. ನಾನು ನೋಡಿದ್ದು, ನಾನು ಇದ್ದೀನಲ್ಲ ಇಲ್ಲಿ, ನನಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮ್ಮೆಲ್ಲರಿಗಿಂತ ಹೆಚ್ಚು ಲೋನ್ ಕಟ್ತಾ ಇದ್ದೀನಿ ನಾನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದ್ದಾರೆ. ಆದರೆ ಈ ಒಂದು ಹೊರೆ ನಮಗೆ ನಮ್ಮ ಹೃದಯವನ್ನು ಕುಂದಿಸೋದಿಲ್ಲ. ಆದರೆ ಆತ್ಮದಲ್ಲಿ ಸತ್ತಾವಸ್ಥೆ ಇದೆಯಲ್ವಾ, ನೀವೆಷ್ಟಿದ್ರೂ ಸಮಾಧಾನವಾಗಿರೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಇಲ್ಲಿ ಯಾವ ಬಂಧನವನ್ನು ಹೇಳ್ತಿದ್ದಾರೆ ಅಂದರೆ ಆತ್ಮೀಕವಾದ ಒಂದು ಬಂಧನವನ್ನು ಹೇಳ್ತಿದ್ದಾರೆ. ಆತ್ಮೀಕವಾದ ಒಂದು ಬಂಧನ. ಈ ಬಂಧನವನ್ನು ಇಲ್ಲಿ ಭಾಳ ಸಂತ ಪೌಲರು ಅನುಭವದಿಂದ ಅನುಭವಿಸಿ ಹೇಳ್ತಾರೆ. 1 ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯದಿಂದ ಅಂತ ಕಾಣುತ್ತೆ. ಓದ್ತಿರೋ ಒಂದು ಸ್ವಲ್ಪ, ಅದು ಹಂಗೆ ಇಟ್ಕೊಳ್ಳಿ. ಆಗ ನೀವು ಲೋಕದ ರೀತಿ ನೀತಿಗಳನ್ನು ಅನುಸರಿಸಿ ಬಾಳಿದಿರಿ. ಲೋಕದ ರೀತಿ ನೀತಿಗಳನ್ನು ಅನುಸರಿಸಿ ಬಾಳಿದಿರಿ. ವಾಯುಮಂಡಲದಲ್ಲಿನ ಅಶರೀರ ಶಕ್ತಿಗಳ ಅಧಿಪತಿಗೆ ಅಧೀನರಾಗಿದ್ದೀರಿ. ಅಶರೀರ ಅಧಿಪತಿಗಳಿಗೆ ನೀವು ಅಧೀನರಾಗಿದ್ರಿ. ದುಷ್ಕರ್ಮಿಗಳನ್ನು ಪ್ರಚೋದಿಸುತ್ತಲಿರುವ ದುರಾತ್ಮನಿಗೆ ವಿಧೇಯರಾಗಿದ್ರಿ. ವಾಸ್ತವವಾಗಿ ಹಿಂದೊಮ್ಮೆ ನಾವೆಲ್ಲರೂ ಸಹ ಹಾಗೇ ಇದ್ದೆವು. ವಾಸ್ತವವಾಗಿ ಸಂತ ಪೌಲ ಕೂಡ ಹೇಳ್ತಾ ಇದ್ದಾರೆ ಏನಂತ? ವಾಸ್ತವವಾಗಿ ಅವ್ರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ ಏನಂತ? ನಾನು ಮತ್ತು ನೀವೆಲ್ಲರೂ ಆತ್ಮದಲ್ಲಿ ಸತ್ತವರಾಗಿ ಬದುಕಿದ್ವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲರು ಹೇಳ್ತಿದ್ದಾರೆ, ವಾಸ್ತವವಾಗಿ ನೀವು ನಾನು ಆತ್ಮದಲ್ಲಿ ಸತ್ತವರಾಗಿ ಬದುಕಿದ್ವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಆತ್ಮದಲ್ಲಿ ಸತ್ತವರಾಗಿ ಅಂತ ಹೇಳ್ತಾ ಇರುವಂಥ ಪೌಲರಿಗೆ ಬೈಬಲ್ ಗೊತ್ತಿತ್ತಾ? ಹಲೋ, ಒಬ್ಬರು ಹಿಂಗಂತ ಇದ್ದಾರೆ, ನಾನು ಯಾವ್ದು ತಗೊಳ್ಳಿ? ನೀವು ಹೇಳಿ. ಹಿಂದೆಯಿಂದ ಹೇಳ್ತಾ ಇದ್ದಾರೆ ಅವರು, ಸ್ವಲ್ಪ ಓದ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ನೀವು ಯಾವಾಗ ಓದೋದು ಹೇಳಿ, ಕಮಾನ್. ಸಂತ ಪೌಲರು ಹೇಳ್ತಿದ್ದಾರೆ, ನಾವೆಲ್ಲ ಹಿಂದೊಮ್ಮೆ ನಾವೆಲ್ಲರೂ ಕೂಡ ಹಂಗೆ ಇದ್ವಿ ಅಂತ ಪೌಲರು ಹೇಳ್ತಿದ್ದಾರೆ. ಹಾಗಾದರೆ ಪೌಲರು ವಾಕ್ಯ ಗೊತ್ತಿತ್ತ ಅವರಿಗೆ? ಬೈಬಲ್ ಗೊತ್ತಿತ್ತ ಅವರಿಗೆ? ಗೊತ್ತಿತ್ತು. ಆದರೂ ಕೂಡ ಅವರ ಆತ್ಮ ಏನಾಗಿತ್ತು? ಸತ್ತೋಗಿತ್ತು. ಆದ್ದರಿಂದಲೇ ಅನೇಕರನ್ನು ಹಿಂಸೆ ಪಡಿಸಿದವರು. ಪ್ರಿಯ ಸಹೋದರ ಸಹೋದರಿ, ಅದೇ ಥರ ಪೌಲರು ಹೇಗೆ ಆತ್ಮದಲ್ಲಿ ಸತ್ತವರಾಗಿ ಧರ್ಮಶಾಸ್ತ್ರವನ್ನು ಓದ್ತಿದ್ರೋ, ಅದೇ ರೀತಿ ಇವತ್ತು ಎಷ್ಟೋ ಕ್ರೈಸ್ತ ಮಕ್ಕಳು ನಾವು ಸತ್ಯ ದೇವರನ್ನು ಅರಿಯದೆ, ನಿಜ ದೇವರನ್ನು ಅರಿಯದೆ, ನಮ್ಮ ಅರಿವಿನಲ್ಲಿ ದೇವರು ಗೊತ್ತಿದೆ ನಮಗೆ, ಆದರೆ ಹೃದಯದಲ್ಲಿ ಅನುಭವದಲ್ಲಿ ಇಲ್ಲದೆ ನಾವೆಷ್ಟೋ ಮಂದಿ ಕ್ರೈಸ್ತರು ಇವತ್ತು ಯೇಸುವನ್ನು, ಏಕರಕ್ಷಕನನ್ನು ಆರಾಧಿಸದೆ, ನಮಗೆ ಅರಿವಿಲ್ಲದೆ ಅನೇಕ ದೇವರುಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಸೊ ಅದಕ್ಕೇನೆ ಸಂತ ಪೌಲರು ಹೇಳ್ತಿದ್ದಾರೆ, ಹಿಂದೊಮ್ಮೆ ನಾವು ಆತ್ಮದಲ್ಲಿ ಸತ್ತವರಾಗಿದ್ವಿ. ಈ ಬಂಧನ, ಅದಕ್ಕೆ ದೇವರು ಹೇಳ್ತಿದ್ದಾರೆ, ಈಜಿಪ್ಟ್ ಎಂಬ ಜಾಗದಿಂದ, ಆ ಒಂದು ಸೈತಾನನ ಬಂಧನದಿಂದ ನಿಮ್ಮನ್ನು ಬಿಡಿಸಿದವನು ನಾನೇ. ಹಲ್ಲೆಲೂಯಾ. ಯಾರು ಬಿಡಿಸಿದ್ದು ನಮ್ಮನ್ನು? ಕಮಾನ್, ಯಾರು? ಯೇಸು ಸ್ವಾಮಿ.
ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನ ತಂದೆ ದೇವರು ತನ್ನ ಮಗನ ಮರಣದ ಮುಖಾಂತರವಾಗಿ ನಮ್ಮೆಲ್ಲರನ್ನ ಆ ಪಾಪದ ಬಂಧನದಿಂದ, ಈಜಿಪ್ಟಿನ ಬಂಧನದಿಂದ ಇಸ್ರಾಯೇಲ್ ಮಕ್ಕಳನ್ನು ಕರ್ಕೊಂಬಂದ್ರಲ್ವಾ, ಅದೇ ರೀತಿ ಪಾಪದ ಬಂಧನದಿಂದ, ಆತ್ಮಿಕವಾದ ಸಾವಿನಿಂದ ಎಲ್ಲಿಗೆ? ಜೀವಕ್ಕೆ ಕರ್ಕೊಂಬಂದರು. ಯಾರನ್ನ? ನನ್ನನ್ನು ನಿಮ್ಮನ್ನು. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಯೇಸು ಹೇಳಿದ್ದು ಏನಂತ? ನಾನೇ ಜೀವ. ಏನಾಗಿದ್ದಾರೆ ಅವರು? ಕಮಾನ್, ಬಾಯ್ ತೆರೆದು ಹೇಳಿ, ಹೇಳಿ ಒಂದ್ಸರಿ, ಯೇಸುವೆ ಜೀವ, ಯೇಸುವೆ ಜೀವ, ಯೇಸುವೆ ಜೀವ. ನನ್ನಲ್ಲಿ ಜೀವ ಇದೆ, ನನ್ನಲ್ಲಿ ಜೀವ ಇದೆ, ಏಕೆಂದರೆ ನನ್ನಲ್ಲಿ ಯೇಸು ಇದ್ದಾರೆ. ಇದನ್ನು ನಂಬಿಕೆಯಿಂದ ಹೇಳ್ತಿದ್ದೀರಾ, ಸುಮ್ಮನೆ ಹೇಳ್ತಿದ್ದೀರಾ? ಓಕೆ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಅದರಿಂದ ದೇವರು ಹೇಳ್ತಿದ್ದಾರೆ, ನಾನಲ್ಲದೆ ಬೇರೆ ಯಾರೂ ಇಲ್ಲ, ನಿನ್ನ ಆತ್ಮವನ್ನು ಜೀವಕ್ಕೆ ತಂದವನು ನಾನು. ಯಾವ ರೀತಿ? ನನ್ನ ಪ್ರಾಣವನ್ನು, ನನ್ನ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ. ಪ್ರಿಯರೇ, ಯೋಚನೆ ಮಾಡಿ ನೋಡಿ, ಆಲೋಚನೆ ಮಾಡಿ ನೋಡಿ. ನನ್ನ ಆತ್ಮ ರಕ್ಷಣೆಗಾಗಿ ನನ್ನ ತಂದೆ ಅಲ್ಲ, ನನ್ನಪ್ಪ ಅಲ್ಲ, ನನ್ನ ಅಮ್ಮ ಅಲ್ಲ, ನನ್ನ ಸ್ನೇಹಿತರಲ್ಲ, ನನ್ನನ್ನು ಉಂಟು ಮಾಡಿದ ನನ್ನ ದೇವರು ಮನುಷ್ಯನಾಗಿ ಬಂದು ನಾನು ಸಾಯಬೇಕಾದ ಜಾಗದಲ್ಲಿ ಅವರು ಸತ್ತು ನನ್ನನ್ನು ಅವರ ಮುಖಾಂತರವಾಗಿ ಅವರ ಜೊತೆ ಪುನರುತ್ಥಾನಗೊಳಿಸಿದ್ದಾರೆ. ಈ ಯೇಸುವನ್ನು, ಅದರಲ್ಲೂ ಕಂಜೂಸ? ಓಕೆ ಬಿಡಿ, ಹೋಗಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಯೇಸುವನ್ನು ಮೊದಲನೇದಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸುವವರು ನಾನು ನೀವಾಗಬೇಕು. ಅದನ್ನೇ ಹೇಳ್ತಾ ಇರೋದು, ನಾನಲ್ಲದೆ ಬೇರೆ ದೇವರಿಲ್ಲ. ಪ್ರಿಯರೇ, ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಈ ಲೋಕದಲ್ಲಿ ಯಾರಾದರೂ ಮಾಡಿದರೆ ಅವರಿಂದ ಹೋಗಿ. ಯಾರಾದರೂ ಇದ್ದಾರಾ? ಇದ್ದಿದ್ರೆ ನೀವು ಇಲ್ಲಿ ಇರ್ತಾ ಇರಲಿಲ್ಲ. ಪ್ರೈಸ್ ದ ಲಾರ್ಡ್. ಇಲ್ಲಂದಿದ್ರೆ ನೀವು ಬರ್ತಾ ಇರಲಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಷ್ಟೋ ಜನ ಕ್ರೈಸ್ತರು ಈ ಒಂದು ಸತ್ಯದ ಅರಿವಿಲ್ಲದೆ ಎಲ್ಲೆಲ್ಲೋ ಓಡಾಡ್ತಿದ್ದಾರೆ, ಎಲ್ಲೆಲ್ಲೋ ತಿರುಗಾಡ್ತಿದ್ದಾರೆ, ಎಲ್ಲೂ ಸಿಗಲ್ಲ. ಪ್ರಿಯರೇ, ನಿನ್ನ ಯೇಸು ನಿನಗೆ ನೀನಿರುವ ಜಾಗದಲ್ಲೇ ಸಿಗ್ತಾರೆ. ಆ ಯೇಸುವನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವ ಮಕ್ಕಳು ನಾವು ಒಬ್ಬೊಬ್ಬರು ಆಗಬೇಕು. ಇನ್ನೊಬ್ರು ಏನು ಮಾಡ್ತಾರೋ ನನಗೆ ಬೇಡ, ನಾನು ಮಾಡ್ತೀನಿ, ನಾನು ಪ್ರೀತಿಸ್ತೇನೆ. ಆ ಒಂದು ತೀರ್ಮಾನ ಇವತ್ತು ತಗೋಬೇಕು ನೀವು. ಯಾವಾಗ ನೀವು ತಗೋತೀರೋ ನಿಮ್ಮ ಜೀವನದಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರು ಬಲಹೀನರೇ, ಆದರೆ ಆ ಬಲಹೀನತೆಯಲ್ಲಿ ಅವರು ದೇವರನ್ನ ಚೇಂಜ್ ಮಾಡಿಲ್ಲ ಯಾರು ಕೂಡ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ಉದಾಹರಣೆಗೆ ಅಬ್ರಹಮ ಒಬ್ಬ ಅನ್ಯ ಧರ್ಮದವ, ಅನ್ಯ ದೇವತೆಗಳನ್ನು ಪೂಜೆ ಮಾಡಿ ಬರ್ತಾ ಇದ್ರು ಅವರ ತಂದೆ ತಾಯಿಗಳು ಅಂತೇಳಿ ಯೆಹೋಶುವನ ಪುಸ್ತಕ ಹೇಳುತ್ತೆ. ಈಗ ಆತನಿಗೂ ಕೂಡ ಯೇಸುವಿನ ಪರಿಚಯ ಇಲ್ಲ, ದೇವರ ಪರಿಚಯ ಇಲ್ಲ. ಆದರೆ 12ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ದೇವರವನನ್ನು ಕರೀತಾರೆ ಅಬ್ರಾಮ ಅಂತ ಹೇಳಿ. ಅಬ್ರಾಮ ದೇವರನ್ನು ರಕ್ಷಕನಾಗಿ, ಪ್ರಭುವಾಗಿ ಆಕ್ಸೆಪ್ಟ್ ಮಾಡ್ತಾನೆ, ದೇವರಾಗಿ. ಹೌದಾ? ಈಗ ಅಲ್ಲಿ ದೇವರನ್ನು ಅಕ್ಸೆಪ್ಟ್ ಮಾಡಿಕೊಂಡ ಅಬ್ರಾಮ ಎಲ್ಲೂ ತಪ್ಪು ಮಾಡಿಲ್ವಾ? ಮಾಡಿದ್ರಾ? ಏನಾದರೂ ಹೇಳಿ, ಮಾಡಿದಾರಾ? ಆದರೆ ದೇವ್ರನ್ನ ಬಿಟ್ರಾ? ಏನು ದೇವ್ರನ್ನ ಬಿಟ್ರಾ? ಅದು ಎಂಥ ಸಮಸ್ಯೆ ಬಂದರೂ, ಎಂಥ ಪರಿಸ್ಥಿತಿ ಬಂದರೂ ಕೂಡ ಬಿದ್ದರು ನಿಜ. ಆದರೆ ಅವರು ಯಾವುದೇ ಕ್ಷೇತ್ರದಲ್ಲೂ ಎಲ್ಲೂ ಕೂಡ ಯಾರನ್ನ ಬಿಡಲಿಲ್ಲ? ಯಾರನ್ನ ಬಿಡಲಿಲ್ಲ? ದೇವ್ರನ್ನ ಬಿಡಲಿಲ್ಲ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ದೇವ್ರನ್ನ ಬಿಡಲಿಲ್ಲ. ಮಗನನ್ನು ಬಲಿ ಕೊಡುವ ಅವಸ್ಥೆ, ಹೆಂಡ್ತಿ ಫರೋಹ ರಾಜ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಪ್ರಿಯ ಸೋದರ ಸೋದರಿ, ಮಾತ್ರವಲ್ಲ, ಅನೇಕ ರೀತಿಯ ಪರಿಸ್ಥಿತಿಗಳು, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಆತನ ಗುರಿ ದೇವರೇ ಆಗಿದ್ದರು, ಆತನ ಪ್ರೀತಿ ಯೇಸುವೇ ಆಗಿದ್ದರು. ಆದ್ದರಿಂದ ಅವನಲ್ಲಿ ಕೊರತೆ ಇತ್ತು, ಆದರೆ ಆತನ ಕಮಿಟ್ಮೆಂಟ್ ಏನಿತ್ತು, ಆತನ ದೇವರು ಏನಿದ್ದಾರೆ ಅದು ಅವನು ಸ್ಥಿರವಾಗಿದ್ದ ಅದರಲ್ಲಿ. ಅದರಿಂದನೇ ನೋಡಿ ಆತನ ಜೀವನ ನಷ್ಟಪಟ್ಟು ಹೋಗಲಿಲ್ಲ, ಆತನ ಜೀವನ ಕೊರತೆ ಆಗಲಿಲ್ಲ. ನಮ್ಮದು ಆಗಲ್ಲ. ನಾವು ಏನಾದರೂ ಸಮಸ್ಯೆಗಳಾದರೆ ನಮ್ಮ ಫೋಕಸ್ ಚೇಂಜ್ ಆಗಿಬಿಡುತ್ತೆ. ಹೌದಾ? ಹೌದಾ? ನಮ್ಮ ಫೋಕಸ್ ಏನಾಗ್ಬಿಡುತ್ತೆ? ಚೇಂಜ್ ಆಗಿಬಿಡುತ್ತೆ. ಅಬ್ರಾಹ್ಮನ ಫೋಕಸ್ ಚೇಂಜ್ ಆಗಲಿಲ್ಲ, ಆತನ ಫೋಕಸ್ ಚೇಂಜ್ ಆಗಲಿಲ್ಲ. ಆತನಿಗೆ ಕರೆಗೊಟ್ಟ ಆ ದಿನದಿಂದ ಹಿಡಿದು 175 ವರ್ಷದಲ್ಲಿ ಅಬ್ರಹಾಮನನ್ನು ಕರೆದರು. 175 ವರ್ಷ ಬದುಕಿದ ಮನುಷ್ಯ ಸುಮಾರು 100 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಆತನ ಫೋಕಸ್ ಯಾರಾಗಿದ್ದರು ಅಂದರೆ ದೇವರಾಗಿದ್ದರು. ಆತನ ಪ್ರೀತಿಸಿದ ಯಾರನ್ನ? ಸರ್ವೇಶ್ವರ ಸ್ವಾಮಿಯನ್ನು. ಆದ್ದರಿಂದಲೇ ದೇವರು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಏನಂತ ಗೊತ್ತಾ? ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು
ಯಾಕೋಬನ ದೇವರು. ಆ ದೇವರ ಬಗ್ಗೆ, ಆ ದೇವರು ನನ್ನ ಹೆಸರು ಹೇಳಬೇಕು ಪ್ರಿಯರ ಸಹೋದರ ಸಹೋದರಿ. ಏನಂತ? ನಾನು ರೋಹನ್ ದೇವರು, ಹಾಲೆಲೂಯ. ನಾನು ಗೋವಿಂದ್ಗೆ ದೇವರು, ಹಾಲೆಲೂಯ. ನಾನು ಸುನೀತಾಳ ದೇವರು ಅಂತ ಯಾರು ಹೇಳಬೇಕು? ಯೇಸು ಹೇಳಬೇಕು ನಮ್ಮನ್ನು. ಯಾವಾಗ ಹೇಳ್ತಾರೆ ಗೊತ್ತಾ? ಎಲ್ಲಕ್ಕಿಂತ ಮಿಗಿಲಾಗಿ ಆ ದೇವರನ್ನು ನೀವು ಪ್ರೀತಿಸುವಾಗ ಅವರೇ ನಿಮ್ಮ ಹೆಸರು ಹೇಳ್ತಾರೆ, ನಾನು ಅಬ್ರಹಾಮನ ದೇವರು ಅಂತೇಳಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಇವತ್ತು ಹೇಳೋ ಪರಿಸ್ಥಿತಿಯಲ್ಲಿ ಇದ್ದೀವಾ? ಯೋಚನೆ ಮಾಡಿ. ಆ ಲಿಸ್ಟಲ್ಲಾದರೂ ಇದ್ದೀವಾ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಯಾಕೆ ಅಂದರೆ ನಾವು ಅವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ ಪ್ರಿಯರೇ, ಸುಮ್ಮನೆ ಏನೋ ಮಾಡ್ತಾ ಇದ್ದೀವಿ. ಅದು ಬೇಕಾಗಿಲ್ಲ ದೇವರಿಗೆ, ಆ ರೀತಿ ಪ್ರೀತಿ ಬೇಕಾಗಿಲ್ಲ. ಸೊ ಅದರಿಂದಲೇ ಅವ್ರು ಹೇಳ್ತಿದ್ದಾರೆ, ನಾನಾಗಿದ್ದೇನೆ ನಿನ್ನನ್ನು ಆತ್ಮದ ಆ ಸತ್ತ ಅವಸ್ಥೆಯಿಂದ, ಅವಸ್ಥೆ ಅಲ್ಲ ಸಾವಿನಿಂದ ಕರ್ಕೊಂಬಂದವನು ನಾನು, ಬಿಡಿಸ್ತವನು ನಾನು, ಸೈತಾನನಿಗೆ ಪ್ರೈಸ್ ಕೊಟ್ಟವನು ನಾನು, ಕ್ರಯಕ್ಕೆ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದೇನೆ. ಎಷ್ಟು ವಾಕ್ಯಗಳು ಸಂತ ಪೌಲರು, ಸಂತ ಪೇತ್ರರು ಹೇಳ್ತಾರೆ, ನೀವು ನಿಮ್ಮ ಸ್ವಂತ ಸ್ವತ್ತು ಅಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಂಡಿದ್ದ, ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಯಾರು ಕೊಂಡುಕೊಂಡಿದ್ದಾರೆ? ತಂದೆ ದೇವರು. ಯಾವುದನ್ನು ಕೊಟ್ಟು? ಯೇಸುವಿನ ತನ್ನ ಮಗನ ರಕ್ತವನ್ನು ಕೊಟ್ಟು ನನ್ನನ್ನು ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಇನ್ನು ಕ್ರಯಕ್ಕೆ ಕೊಂಡುಕೊಂಡ ಮೇಲೆ ನನ್ನ ಮೇಲೆ ನನಗೆ ರೈಟ್ಸ್ ಇದೆಯಾ? ಯಾರಿಗೆ ರೈಟ್ಸ್ ಇದೆ? ನನ್ನನ್ನು ಕೊಂಡುಕೊಂಡವರಿಗೆ ಮಾತ್ರ ರೈಟ್ಸ್ ಇದೆ. ಹಾಲೆಲೂಯ. ಹಾಗಾದರೆ ನನ್ನನ್ನು ಕೊಂಡುಕೊಂಡ ಆತನನ್ನು ಮೆಚ್ಚಿಸುವುದಕ್ಕಾಗಿ ಮಾತ್ರ ಈ ಭೂಮಿಯಲ್ಲಿ ಬದುಕಬೇಕು. ಹಾಲೆಲೂಯ, ಹಾಲೆಲೂಯ. ಯಾರು ನಿಮ್ಮನ್ನು ಕೊಂಡುಕೊಂಡಿದ್ದು? ಜೋರಾಗಿ, ಯಾರು? ಹಾಗಾದರೆ ನೀವು ಯಾರನ್ನ ಮೆಚ್ಚಿಸ್ಬೇಕು? ಯಾರನ್ನ ಪ್ರೀತಿಸ್ಬೇಕು? ಅದಾಗ್ತಾ ಇದೆಯಾ? ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದನ್ನಾಗಬೇಕು, ನಮ್ಮ ಜೀವನದಲ್ಲಿ ಆಗಿಸ್ಬೇಕು. ಅದನ್ನೇ ದೇವರು ಹೇಳ್ತಿದ್ದಾರೆ, ಈಜಿಪ್ಟಿನಿಂದ, ಬಂಧನದಿಂದ, ಪಾಪದಿಂದ, ಶಾಪದಿಂದ, ಸಾವಿನಿಂದ ನಿನ್ನನ್ನು ಜೀವಕ್ಕೆ ನಾನು ತಂದಿದ್ದೀನಿ. ನಾನೇ ದೇವರು, ನಾನಲ್ಲದೆ ಬೇರೆ ದೇವರು ಇಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಸುಮಾರು ಜನಕ್ಕೆ ಮನುಷ್ಯರೇ ದೇವರಾಗ್ಬಿಟ್ಟಿದ್ದಾರೆ. ಹೌದಾ? ಕೆಲಸನೇ ದೇವರಾಗ್ಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಇವತ್ತು ನಾವು ಪ್ರಾರ್ಥನೆಗಂತ ಬಂದಿದ್ದೀವಿ, ನಮ್ಮಲ್ಲೂ ಕೂಡ ಅನೇಕರು ನಾವು ಇದ್ದೀವಿ, ಗೊತ್ತಾಗ್ತಾ ಇಲ್ಲ ಅಷ್ಟೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಎಷ್ಟು ಮಂದಿ ಪ್ರಿಯರೇ, ನಿಮ್ಮೆಂಥ ಪರಿಸ್ಥಿತಿಯಲ್ಲೂ ಕೂಡ ನಿನ್ನನ್ನು ಸೃಷ್ಟಿ ಮಾಡಿ ಸಾವಿನಿಂದ ಜೀವಕ್ಕೆ ನಿನ್ನನ್ನು ಕರೆದ ದೇವರು ನಾಳೆ ಬಾ ಅಂತೇಳಿ ನಿಮ್ಮನ್ನು ಕರೆಯುವಾಗ ಎಲ್ಲವನ್ನ ಬದಿಗೊತ್ತಿ ಎಷ್ಟು ಮಂದಿಗೆ ಬರಲಿಕ್ಕೆ ತಯಾರಾಗಿ ಇದ್ದೀರಿ ಹೇಳಿ ನೋಡೋಣ? ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲ ಅನುಕೂಲತೆಗಳನ್ನು ನೋಡಿಕೊಂಡೇ ನಾವು ಬರೋದು, ಹೌದಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಹಂಗನ್ಬಿಟ್ಟು ನಾನು ಎಲ್ಲ ಬಿಟ್ಬಿಟ್ಟು ಬನ್ನಿ, ಆ ಥರ ಅಲ್ಲ. ನಮಗೆ ಆ ರೀತಿ ನಮ್ಮ ಒಳಗಡೆ ಆ ತವಕ ಉಂಟಾಗಬೇಕು, ಆ ಪ್ರೀತಿ ಇರಬೇಕು ನಮ್ಮಲ್ಲಿ. ಆಗ ಏನೋ ಒಂದು ಹೇಳಿ ಬರೋಕ್ಕಾಗತ್ತೆ, ಏನೋ ಒಂದು ಮಾಡಿ ಬರೋಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ದೇವರ ಪ್ರೀತಿಯನ್ನು ಅನುಭವಿಸಿದ ಎಷ್ಟೋ ಮಂದಿ ಪ್ರಿಯ ಸಹೋದರ ಸಹೋದರಿ ಏನೆಲ್ಲವನ್ನು ನಷ್ಟಪಡಿಸ್ಕೊಂಡಿದ್ದಾರೆ. ಸಂತ ಫ್ರಾನ್ಸಿಸ್ ಅಸಿಸಿ ಅಂತ ಕಾಣುತ್ತೆ. ಪ್ರಿಯ ಸಹೋದರ ಸಹೋದರಿ, ದೇವರ ಮೇಲಿನ ಪ್ರೀತಿ, ದೇವರು ಮಾಡಿದ ಆ ಪ್ರೀತಿಯ ಕಾರ್ಯ ಆತನ ಒಳಗಡೆ ಅನುಭವಕ್ಕೆ ಬಂದಾಗ ಅವ್ರೇನು ಮಾಡ್ತಾಯಿದ್ರು? ಅವ್ರಿಗಿದ್ದ ಹಣವನ್ನೆಲ್ಲ ಹಂಚ್ತಾಯಿದ್ರು ಬಡಬಗ್ಗರಿಗೆ. ಯೇಸುವನ್ನು ಕಾಣ್ತಾಯಿದ್ರು ಆ ಬಡಬಗ್ಗರಲ್ಲಿ. ಇಂಥ ಒಂದು ಕಾರ್ಯವನ್ನು ಮಾಡುವಾಗ ಒಂದು ದಿವಸ, ಅಪ್ಪ ಏಯ್ ನಿಂದಲ್ಲ, ಅದೆಲ್ಲ ನಂದು, ನಿಂದೇನಾದರೂ ಇದ್ದರೆ ಕೊಡು, ಇಲ್ಲಾಂದರೆ ಮನೆ ಬಿಟ್ಟು ಹೋಗು ಅಂತ ಹೇಳುವಾಗ, ಸರಿಯಪ್ಪ ನಾನು ಹೋಗ್ತೀನಿ, ಏಸುಗಾಗಿ, ಏಸು ಪ್ರೀತಿಗಾಗಿ ನಾನು ಅವ್ರನ್ನ ಹಿಂಬಾಲಿಸ್ಲಿಕ್ಕಾಗಿ ಏನು ಬೇಕಾದರೂ ಬಿಡಕ್ಕೆ ತಯಾರಂತೇಳಿ ಅವ್ರು ಹೋಗುವಾಗ ಅಪ್ಪ ಹೇಳ್ತಾನೆ, ಇರೋ ನಿನ್ನ ಹಾಕಿರೋ ಬಟ್ಟೆ ಕೂಡ ನಂದೇ. ಏನು ಮಾಡ್ತಾರೆ? ಒಂದು ಚೂರು ಮೈ ಮೇಲೆ ಬಟ್ಟೆ ಇಲ್ಲ. ಯಾರನ್ನು ಪ್ರೀತಿಸಿದ್ರು? ದೇವರನ್ನು. ಈ ಬಟ್ಟೆ ಹೋದರೆ ಹೋಗ್ತದೆ ಬಿಡು, ನನ್ನ ತಂದೆ ನನ್ನ ಆತ್ಮೀಕವಾದ ಬಟ್ಟೆಯನ್ನು ಕೊಡುವುದಕ್ಕಾಗಿ ನನಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ನನ್ನ ತಂದೆ ನನಗೆ ಒಂದು ಆತ್ಮಿಕವಾದ ಬಟ್ಟೆಯನ್ನು ಕೊಟ್ಟಿದ್ದಾರೆ. ಸ್ವರ್ಗದಲ್ಲಿ ನನಗೆ ಒಂದು ಜಾಗ ಫಿಕ್ಸ್ ಆಗಿದೆ. ಆದ್ದರಿಂದ ಈ ತಂದೆ ನನ್ನದೆಲ್ಲ ತಗೊಂಡ್ರೂ ಪರವಾಗಿಲ್ಲ, ನನ್ನ ತಂದೆ, ನನ್ನ ಒರಿಜಿನಲ್ ಡ್ಯಾಡಿ ನನಗೆ ಬೇಕಾದ ಬಟ್ಟೆ ಕೊಟ್ಟಿದ್ದಾರೆ, ನನಗೆ ಪರ್ಮನೆಂಟ್ ಒಂದು ಜಾಗ ಅಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ನನ್ನ ಮಾನ ಮರ್ಯಾದೆ ಹೋದರೂ ಪರವಾಗಿಲ್ಲ, ನಾನು ಅವ್ರನ್ನೇ ಫಾಲೋ ಮಾಡ್ತೇನೆ ಅಂತೇಳಿ ಕೊನೆಗೆ ಅವರಿಗಾಗಿ ತನ್ನ ಜೀವನವನ್ನೇ ಸವೆಸಿ ಪ್ರಾಣವನ್ನು ಕೊಡ್ತಾರೆ ಸಂತ ಫ್ರಾನ್ಸಿಸ್ ಅಸಿಸಿ. ಪ್ರಿಯ ಸಹೋದರ ಸಹೋದರಿ, ನೀವ್ಯಾರು ಪ್ರಾಣ ಕೊಡಬೇಡಿ, ಆ ಯೇಸುವನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸುವ ಮಕ್ಕಳಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನೀವು ಪ್ರಯತ್ನ ಪಡ್ತಾ ಇದ್ದೀರಿ, ಇಲ್ಲ ಅಂತಲ್ಲ, ಅದು ನಿಜವಾಗ್ಲೂ ಟ್ಯೂನ್ ಆಗಬೇಕು.
ಸರಿಯಾದ ರೀತಿಯಲ್ಲಿ ಟ್ಯೂನ್ ಮಾಡ್ಕೋಬೇಕು ನಾವು. ಎಲ್ಲೆಲ್ಲಿ ಬೇಡವಾದದ್ದಿದೆಯೋ ಎಲ್ಲ ಡಿಲೀಟ್ ಮಾಡಬೇಕು ನೀವು. ಆಗ ಒಂದು ಒಳ್ಳೆ ನೆಮ್ಮದಿ, ಒಂದು ಸಮಾಧಾನ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ. ಯಾಕಂದರೆ ಹೋಶಾಯನ ಗ್ರಂಥದಲ್ಲಿ 8ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಒಂದು ವಾಕ್ಯ ಹೇಳುತ್ತೆ. ಹೋಶಾಯ 8ನೇ ಅಧ್ಯಾಯ 3ನೇ ವಾಕ್ಯ. ಹೋಶಾಯ 8:3. ಸಿಕ್ತಾ? ಆದರೆ ಈ ಇಸ್ರಾಯೇಲರು ಸತ್ಯವನ್ನು ತೊರೆದು ಬಿಟ್ಟಿದ್ದಾರೆ. ಏನನ್ನು ತೊರೆದು ಬಿಟ್ಟಿದ್ದಾರೆ? ಸತ್ಯವನ್ನು ಪ್ರೀತಿ ಮಾಡಕ್ ಆಗ್ತಾ ಇಲ್ಲ ಅವರಿಗೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಕೂಡ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಎಷ್ಟೋ ಬಾರಿ ಈ ಸತ್ಯವನ್ನ ತೊರೆದು ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಓದ್ಬಿಡಮ್ಮ. ಎಂತೆಲೆ ಶತ್ರುಗಳು ಅವರನ್ನು ಬೆನ್ನಟ್ಟಿ ಹೋಗುವರು. ನೋಡಿ, ಶತ್ರುಗಳು ಬೆನ್ನಟ್ಲಿಕ್ಕೆ ಕಾರಣ ಏನು ಗೊತ್ತಾ? ನಾವು ಸತ್ಯವನ್ನು ತೊರೆಯೋದ್ರಿಂದ. ಅಂದರೆ ಯಾವಾಗ ನೀವು ಯೇಸು ಕ್ರಿಸ್ತರಿಂದ ಬೇರ್ಪಡ್ತೀರೋ, ಯೇಸುವನ್ನು ಪ್ರೀತಿಸದೆ ಲೋಕದಲ್ಲಿ ಜೀವಿಸಲಿಕ್ಕೆ ನೀವು ಮನಸ್ಸು ಮಾಡಿ ಜೀವಿಸ್ತೀರೋ, ಅದನ್ನು ಕಾಯ್ತಾ ಇರ್ತಾನೆ ಒಬ್ಬ. ವಾಕ್ಯ ಹೇಳುತ್ತಲ್ವಾ 5:8 ಪೇತ್ರ ಏನಂತ? ಸೈತಾನ ಗರ್ಜಿಸುವ ಸಿಂಹದಂತೆ ಕಾಯ್ತಾ ಇದ್ದಾನೆ. ಏನನ್ನ? ಯಾರು ಯೇಸು ಕ್ರಿಸ್ತರಿಂದ ಸ್ವಲ್ಪ ಬೇರ್ಪಡ್ತಾರೋ ಕಬಳಿಸ್ಬಿಡೋಣ ಅವ್ರನ್ನ. ಅವನು ಯೇಸುವನ್ನು ಪ್ರೀತಿ ಮಾಡಬಾರ್ದು, ಯೇಸುವಿನಿಂದ ಹೋಗಬಾರ್ದು. ಯಾಕೆಂದರೆ ಯೇಸುವನ್ನು ಪ್ರೀತಿಸಿ ಯೇಸುವಿನಿಂದ ಹೋದರೆ ಅವನಿಗೆ ಎಲ್ಲಿ ಹೋಗಿ ರೀಚ್ ಆಗ್ತಾನೆ? ಅವನು ಎಲ್ಲಿ? ಉಸುರ ಕರೆಕ್ಟ್ ಆನ್ಸರ್ ಹೇಳಿ ಜೋರಾಗಿ. ಎಲ್ಲಿಗೆ ಹೋಗ್ತಾನೆ ಅವನು? ಈಗ ಸೈತಾನನ ಟಾರ್ಗೆಟ್ ಏನು? ನರಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಅದಕ್ಕೇನೆ ಅವನು ಕಾಯ್ತಾ ಇರ್ತಾನೆ. ಇವನು ಯಾರನ್ನ ಪ್ರೀತಿಸ್ತಾನೆ, ಇವನು ಯಾರನ್ನ ಪ್ರೀತಿಸ್ತಾನೆ ಅವನು ಗೊತ್ತಿದೆ. ಈಗ ಆ ಪ್ರೀತಿಯಿಂದ ಸ್ವಲ್ಪ ನಾವು ಈ ಕಡೆ ಆ ಕಡೆ ವಾಲ್ದಾಗ, ಈ ಕಡೆ ಆ ಕಡೆ ಆದಾಗ ಕಬಳಿಸ್ಬೇಕು ಅಂತ ಕಾಯ್ತಾ ಇರ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಯಾವಾಗ ಸತ್ಯವನ್ನು ನೀವು ಬಿಡ್ತೀರೋ, ಶತ್ರು ಕಾಯ್ತಾ ಇರ್ತಾನೆ. ಅವನ ಒಂದು ಆ ಬಲೆಗೆ ನಾವು ಸಿಕ್ಕಾಕೊಳ್ತೀವಿ. ಅವನ ಬಲೆಗೆ ಸಿಕ್ಕಾಕೊಳ್ತೀವಿ. ಅವನ ಬಲೆಗೆ ಸಿಕ್ಕಾಕೊಂಡ್ಮೇಲೆ ಇನ್ನೇನಿದೆ? ನಷ್ಟನೇ ಜೀವನ, ನಷ್ಟನೇ ಜೀವನ. ಆದ್ದರಿಂದ ಪ್ರಿಯರೇ, ಈ ಭೂಮಿಯಲ್ಲಿ ನಿನಗಿರೋದು ಒಬ್ಬರೇ ದೇವರು. ಆ ದೇವರನ್ನು ಪ್ರೀತಿಸಬೇಕು ನಾನು ನೀವು. ಯಾವಾಗ? ಯಾವಾಗಲೂ. ಪ್ರೈಸ್ ದಿ ಲಾರ್ಡ್. ಯಾವಾಗ? 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 ಯಾವಾಗಲೂ ಪ್ರಿಯರೇ, ಯಾವಾಗಲೂ, ಯಾವಾಗಲೂ. ಆಗ ನೋಡಿ ನಿಮ್ಮ ಜೀವನ ಹೆಂಗಿರುತ್ತೆ ಅಂತೇಳಿ. ಆಗ ನೋಡಿ ನಿಮ್ಮ ಜೀವನ ಎಷ್ಟು ಸಮೃದ್ಧಿಯಾಗಿರ್ತದೆ ಅಂತೇಳಿ. ಹಾಗಾದರೆ ಯಾವಾಗಲೂ ಅವ್ರನ್ನ ಪ್ರೀತಿಸ್ತಾ ಇದ್ದುಬಿಟ್ರೆ ನಮ್ಮ ಅವಶ್ಯಕತೆಗಳೆಲ್ಲ ಪೂರೈಕೆ ಆಗ್ತದಾ? ಖಂಡಿತ ಆಗತ್ತೆ. ಖಂಡಿತ ದೇವರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೋಚನೆ ಮಾಡಿ ನೋಡಿ, ಯೋಚನೆ ಮಾಡಿ ನೋಡಿ. ಬ್ರದರ್ ಕೂಡ ಹೇಳ್ತಾ ಇದ್ರು ಆಗಲೇ, 40 ವರ್ಷ ಎಲ್ಲಿ ವಾಸ ಮಾಡಿದ್ರು ಇಸ್ರಾಯೇಲ್ರು? ಹೇಳಿ ಜೋರಾಗಿ. ಎಷ್ಟು ವರ್ಷ? ಎಷ್ಟು ವರ್ಷ? ಅಲ್ಲಿ ಯಾರಾದರೂ ಡಾಕ್ಟ್ರ್ ಇದ್ರಾ? ಹೇಳಿ, ಏನಾದರೂ ಡಾಕ್ಟ್ರ್ ಇದ್ರಾ? ಅವರಿಗೆ ಯಾವುದಾದ್ರೂ ಕಿಚನ್ ಇತ್ತಾ? ಇತ್ತ? ಯಾವ ಸವಲತ್ತುಗಳಿಲ್ಲ. ಎಲ್ಲವೂ ಕೂಡ ಎಲ್ಲಿಂದ ಬಂತು? ಮೇಲಿನಿಂದಾನೆ. ಪ್ರೈಸ್ ದಿ ಲಾರ್ಡ್. ಯಾರು ಅವರಿಗೆ ಉಣಬಡಿಸಿದ್ದು? ಯಾರು ಒದಗಿಸಿದ್ದು? ಈಗ ಅದೇ ದೇವರು ಜೀವಂತವಾಗಿದ್ದಾರಾ ಸತ್ತೋಗ್ಬಿಟ್ಟಿದ್ದಾರಾ? ಜೀವಂತವಾಗಿದ್ದಾರೆ. ಅವತ್ತಾದರೂ ದೇವರು ಸ್ವರವಾಗಿ ಬೆಂಕಿಯಾಗಿ ಇದ್ರು ಅಲ್ವಾ? ಇವತ್ತು ಅದೇ ದೇವರು ವಾಕ್ಯವಾಗಿ ನಮ್ಮ ಒಬ್ಬೊಬ್ಬರ ಜೊತೆ ಇದ್ದಾರೆ, ಒಬ್ಬೊಬ್ಬರೊಂದಿಗೆ ಇದ್ದಾರೆ, ಒಬ್ಬೊಬ್ಬರ ಜೊತೆಯಲ್ಲಿ ಆತ್ಮಸ್ವರೂಪನಾಗಿ ಬದುಕ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಅವತ್ತು ಏನು ಇಸ್ರಾಯೇಲ್ ಮಕ್ಕಳು ಆ ವಿಮೋಚನ ಕಾಂಡ ಆ ಪುಸ್ತಕವನ್ನು ನಾವು ಓದುವಾಗ, ಆವತ್ತು ದೇವರ ಹತ್ರ ಹೋಗ್ಲಿಕ್ಕೆ ಆಗ್ತಿತ್ತ ಮನುಷ್ಯ? ಯಾರು ಹೋಗ್ಬೇಕಾಗಿತ್ತು? ಒಬ್ಬನೇ. ಯಾರು? ಇವತ್ತು ನಾವೆಲ್ಲ ಹೋಗ್ಬೋದಾ? ಹಲೋ, ಎಲ್ರಿಗೂ ಅವಕಾಶ ಇದೆಯಾ? ಎಲ್ರಿಗೂ? ನಿಮಗಿದೆಯಾ? ಎಂಥ ಒಂದು ಸೌಭಾಗ್ಯ ಪ್ರಿಯರೇ, ಎಂಥ ಒಂದು ಸೌಭಾಗ್ಯ. ಮೋಶೆಗೆ ಮಾತ್ರ ಅಲ್ಲ, ಇವತ್ತು ಎಲ್ರಿಗೂ ಕೂಡ ಅವಕಾಶ ಇದೆ. ಅವ್ರನ್ನ ಹಗ್ ಮಾಡ್ಕೊಳ್ಳಿಕ್ಕೆ, ಅವ್ರನ್ನ ಪ್ರೀತಿ ಮಾಡಲಿಕ್ಕೆ, ಅವರನ್ನು ನಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹಂಚಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಅಷ್ಟು ಮಾತ್ರ ನನ್ನನ್ನು ಪ್ರೀತಿಸದ ದೇವರನ್ನು ನಾನು ನನ್ನ ದೇವರಾಗಿ ನಿಜವಾಗ್ಲೂ ಅವರೊಬ್ಬರೇ ದೇವರು ಅಂತೇಳಿ ನನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಾಗ ನನ್ನ ಜೀವನ ಈ ಭೂಮಿಯಲ್ಲಿ ಒಂದು ಆಶೀರ್ವಾದವಾಗಿರ್ತದೆ, ಒಂದು ಅಭಿಷೇಕವಾಗಿರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ.
10ನೇ ಅಧ್ಯಾಯ ಮತ್ತಾಯನ ಶುಭ ಸಂದೇಶದಲ್ಲಿ ಇದನ್ನೇ ಯೇಸು ಸ್ವಾಮಿ ಹೇಳ್ತಾರೆ 37ನೇ ವಾಕ್ಯದಿಂದ ಅಂತ ಕಾಣುತ್ತೆ. 10ನೇ ಅಧ್ಯಾಯ ಮತ್ತಾಯನ ಶುಭ ಸಂದೇಶ 37ನೇ ವಾಕ್ಯದಿಂದ ಅಂತ ಕಾಣುತ್ತೆ. ನನ್ನನ್ನು ಪ್ರೀತಿಸುವುದಕ್ಕಿಂತ ನೋಡಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಇಲ್ಲಿ ಲೋಕದ ಮಾತುಗಳು, ಯಾವುದೋ ಮನುಷ್ಯ ಮಾತುಗಳಲ್ಲ ಇದು. ದೇವರು ಹೇಳ್ತಿದ್ದಾರೆ ಒಬ್ಬೊಬ್ಬರಿಗೂ ನಮ್ಮನ್ನು ನೋಡಿ, ನನ್ನನ್ನು ನೋಡಿ, ನಾನು 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 ನನ್ನನ್ನು ಪ್ರೀತಿಸು. ಕೆಲವೊಂದು ಸರಿ ಒಂದು ಆಲೋಚನೆ ಬರುತ್ತೆ, ಏನಪ್ಪ ದೇವರು ಸ್ವಾರ್ಥ ಇಲ್ಲ ಅಂತ ಹೇಳ್ತೀವಿ, ಆದರೆ ಇವರು ಯಾವತ್ತು ನನ್ನನ್ನು ನಾನು ನಾನು ಅಂತಾರಲ್ಲ. ಆದರೆ ನಿಜ ಏನು ಗೊತ್ತಾ, ಆ ನಾನು ನನ್ನನ್ನು ಪ್ರೀತಿಸಿ ಅಂತ ಹೇಳ್ತಾರಲ್ವ, ಅದನ್ನು ನಾವು ಮಾಡಿದ್ರೆ ಅವ್ರಿಗೆಲ್ಲ ಒಳ್ಳೆಯದು. ಯಾರಿಗೂ ಒಳ್ಳೆಯದು? ನನಗೂ ನಿಮಗೆ. ಪ್ರೈಸ್ ದಿ ಲಾರ್ಡ್. ನನಗೂ ನಿಮಗೇನೆ. ಅದು ನಮಗೆ ಅರ್ಥ ಆಗಲ್ಲ, ಅದು ತಲೆಗೆ ಹೋಗಲ್ಲ ನಮಗೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳ್ತಾ ಇದ್ದಾರೆ, ಯೇಸು ಹೇಳ್ತಿದ್ದಾರೆ, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನವನಾಗಲು ಇದು ಬರೆದಿಟ್ಕೋಬಿಡಿ. ಈ ಭೂಮಿಯಲ್ಲಿ ನೀವು ಯೇಸುವಿಗಿಂತ ಹೆಚ್ಚಾಗಿ ಏನನ್ನ ಪ್ರೀತಿ ಮಾಡಿದರೂ ಕೂಡ ನೀವು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಾಮಾಣಿಕವಾಗಿ ಒಂದು ಅವಲೋಕನ ಮಾಡಿ ನೋಡಿ. ಇವತ್ತೊಂದು ಕೆಲಸ, ಅದರಲ್ಲಿ ಏನೋ ಒಂದು ಸ್ವಲ್ಪ ಸಂಪಾದನೆ ಸಿಗುತ್ತೆ, ಅಲ್ಲಿ ನಮಗೆ ಆಯ್ಕೆ ಇರುತ್ತೆ. ಪ್ರೇಯರ ಕೆಲಸನ ಯಾವುದನ್ನು ಆಯ್ಕೆ ಮಾಡ್ತೀವಿ? ಕೆಲಸ. ನೋಡಿ ಎಷ್ಟು ಈಸಿಯಾಗಿ ಹೇಳ್ತೀವಿ ನಾವು, ಯಾಕಂದರೆ ಅದೇ ಸತ್ಯ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಯೇಸುವನ್ನು ಆಯ್ಕೆ ಮಾಡಿಕೊಂಡವರ ಜೀವನ ಒಂದು ಸ್ವಲ್ಪ ನೋಡಿ. ಈಗ ಜೋಸೆಫ್ ಯಾರನ್ನ ಆಯ್ಕೆ ಮಾಡಿಕೊಂಡ್ರು? ಯಾರನ್ನ? ಯೇಸುವನ್ನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಭಯಭಕ್ತಿಯಿಂದ ಬಾಳ್ತಾ ಇದ್ರು, ಪ್ರೀತಿಯಿಂದ ಬದುಕ್ತಾ ಇದ್ರು. ಅದಕ್ಕೆ ಅನೇಕ ಶೋಧನೆಗಳು. ಅವರ ಆಯ್ಕೆ ಯೇಸುವಾಗಿತ್ತು. ಅದೇ ಪ್ರಕಾರ ಬೈಬಲಲ್ಲಿ ಯೇಸುವನ್ನು ಆಯ್ಕೆ ಮಾಡಿಕೊಂಡ ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರೇ, ಅವರೊಬ್ಬರನ್ನೇ ಪ್ರೀತಿಸೋದು, ಬೇರೆ ಯಾರು ದೇವರಿಲ್ಲ, ಕನ್ಫರ್ಮ್ ಆಗಿ ದೃಢವಾಗಿ ನಿಂತರು. ಅವ್ರ ಜೀವನದಲ್ಲಿ ಸಮಸ್ಯೆ ಬಂತು, ಆದರೆ ಸಮಸ್ಯೆ ಕೂಡ ಅವ್ರನ್ನೇನು ಮಾಡಲಿಕ್ಕಾಗಲಿಲ್ಲ. ಒಂದು ವೇಳೆ ಅಲ್ಲಿ ಸುಟ್ಟು ಹೋಗಿದ್ರು ಕೂಡ, ಪ್ರಿಯ ಸಹೋದರ ಸಹೋದರಿ, ಸುಟ್ಟು ಹೋಗಿದ್ರು ಕೂಡ ಇವತ್ತೇನು ಅವ್ರ ಹೆಸರು ಹೇಳ್ತಾ ಇದ್ದೀವೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ವಿ ನಾವು. ಪ್ರೈಸ್ ದಿ ಲಾರ್ಡ್. ಆ ರೀತಿ ದೇವರು ಏನಾದರೂ ಮಾಡ್ತಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದನ್ನು ದೇವರನ್ನು ಪ್ರೀತಿಸಿದ ಪ್ರತಿಯೊಬ್ಬರ ಜೀವನ ನೋಡಿ ಒಮ್ಮೆ. ಖಂಡಿತ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಒಂದೇ ಒಂದು ಗುರಿ ಇಟ್ಕೊಳ್ಳಿ, ಯೇಸುವನ್ನು ಪ್ರೀತಿಸುವುದಕ್ಕಿಂತ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಕೂಡ ಆ ಸ್ಥಾನ, ಆ ಜಾಗ, ಆ ಪ್ರೀತಿ ನೀವು ಕೊಡಲೇಬೇಡಿ. ಕೊಟ್ಟರೆ ನೀವು ಯೇಸುವನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ನೀವು ಈ ಭೂಮಿಯಲ್ಲಿ ಆಯ್ಕೆಯಾಗಿರೋದು ಈ ಲೋಕದಲ್ಲಿರುವ ಜನರನ್ನು ಮೆಚ್ಚಿಸ್ಲಿಕ್ಕಲ್ಲ, ನನ್ನನ್ನು ಆಯ್ಕೆ ಮಾಡಿದ, ನನಗಾಗಿ ಪ್ರಾಣ ಕೊಟ್ಟ ನನ್ನ ಯೇಸುವನ್ನು ಮೆಚ್ಚಿಸುವುದಕ್ಕೆ ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದರಿಂದ ಎರಡನೇ ಆಜ್ಞೆ ನೋಡೋಣ, ಓದೋಣ ಮುಂದೆ. ಎರಡನೇದೇನು? ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಲ್ಲಾಗಲಿ ಇರುವ ಯಾವುದರ ರೂಪವನ್ನು ಅಥವಾ ವಿಗ್ರಹವನ್ನು ಮಾಡಿಕೊಳ್ಳಬೇಡ, ಅವುಗಳಿಗೆ ಅಡ್ಡ ಬೀಳಬೇಡ, ಅವುಗಳನ್ನು ಆರಾಧಿಸಬೇಡ. ಏಕೆಂದರೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜೋರಾಗಿ ಹೇಳಿ ಹಲ್ಲೆಲೂಯಾ. ಕಷ್ಟ ಆಗ್ತಾ ಇದೆಯಾ? ಇಲ್ಲ ತಾನೆ? ಹಲ್ಲೆಲೂಯಾ. ದೇವರು ಒಳ್ಳೇದು ಹೇಳ್ಕೊಡ್ತಾ ಇದ್ದಾರೆ, ಹೇಗೆ ಅಲ್ಲ? ಒಳ್ಳೇದೇ ಹೇಳ್ತಿದ್ದಾರೆ ಅಥವಾ ಬೇರೆ ಏನಾದರೂ ಹೇಳ್ತಿದ್ದಾರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇರೆ ಯಾವ ರೂಪವನ್ನು ಕೂಡ ನಾವು ಮಾಡ್ಕೊಳ್ಳೋಂಗಿಲ್ಲ. ಸುಮಾರು ಜನ ರೂಪಕ್ಕಿಂತಲೂ ಮಿಗಿಲಾಗಿ ಒಳಗಡೆನೇ ಇಟ್ಕೊಬಿಟ್ಟಿದ್ದಾರೆ ಅನೇಕ ವಿಗ್ರಹಗಳನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವರು ಅಮ್ಮ ಅಪ್ಪನ ಇಟ್ಕೊಬಿಟ್ಟಿದ್ದಾರೆ, ಕೆಲವರು ಮಕ್ಕಳನ್ನು ಇಟ್ಕೊಬಿಟ್ಟಿದ್ದಾರೆ, ಕೆಲವರು ಕೆಲಸವನ್ನು ಇಟ್ಕೊಬಿಟ್ಟಿದ್ದಾರೆ, ಕೆಲವರು ಹಣವನ್ನು ಏನೆಲ್ಲ ಈ ಲೋಕದಲ್ಲಿ ಬಂಗಾರವನ್ನು ಕೆಲವರು ಇಟ್ಕೊಬಿಟ್ಟಿದ್ದಾರೆ. ಸೊ ಈ ರೀತಿ ಬದುಕುವಾಗ ನಿನ್ನ ದೇವರನ್ನು ಪೂರ್ಣವಾಗಿ ಪ್ರೀತಿ ಮಾಡಲಿಕ್ಕೆ ನಿಮಗೆ ಸಾಧ್ಯವಿಲ್ಲ. ಅದಕ್ಕೆ ಉದಾಹರಣೆ ಆ ಧನಿಕನಾದ ಯುವಕ. ಅವನ ಒಳಗಡೆ ಏನಿತ್ತು? ಅಪಾರವಾದ ಆಸ್ತಿ ಇತ್ತು ಹೃದಯದಲ್ಲಿ, ಅಲ್ವಾ? ಅದಕ್ಕೆ ಅವನಿಗೆ ಯೇಸುವನ್ನು ಪ್ರೀತಿ ಮಾಡಲಿಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕಂದರೆ ಮೊದಲ ಸ್ಥಾನ ಯೇಸು ಕೊಟ್ಟರೆ ಇವನು ಅದನ್ನೆಲ್ಲ ಬಿಡಬೇಕಾಗತ್ತೆ.
ಬಿಡು ಅಂತ ಯೇಸು ಎಲ್ಲೂ ಹೇಳಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಡು ಅಂತ ಏನೂ ಹೇಳಿಲ್ಲ. ಬಟ್ ಇವನಿಗೆ ಯೇಸುಗಿಂತಲೂ ಅಪಾರವಾಗಿ ಪ್ರೀತಿ ಇದ್ದಿದ್ದು ಯಾವುದ್ರ ಮೇಲೆ? ಆಸ್ತಿ ಮೇಲೆ, ಹಣದ ಮೇಲೆ. ಅದರಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೆ ಯೇಸು ಏನು ಹೇಳ್ತಾರೆ ಹೇಳಿ? ನಿನ್ನ ಹೃದಯ ಎಲ್ಲಿದೆಯೋ, ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲಿದೆ ನಿನ್ನ ಹೃದಯ. ನಿನ್ನ ನಿಧಿ ಯೇಸು ಆದರೆ ನಿನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಯಾರನ್ನ ಪ್ರೀತಿಸ್ತೀಯ? ಯೇಸುವನ್ನು ಪ್ರೀತಿಸ್ತೀಯ. ನಿನ್ನ ನಿಧಿ ವಾಕ್ಯವಾದರೆ ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನ ಸಮಯವನ್ನು ವಾಕ್ಯಕ್ಕೆ ಕೊಡ್ತೀಯ. ನಿನ್ನ ನಿಧಿ ಲೋಕವಾದರೆ ನೀನು ಲೋಕದೊಂದಿಗೆ ಇರ್ತೀಯ. ಹಾಲೆಲೂಯ, ಹಾಲೆಲೂಯ. ಯಾವುದೇ ರೂಪ ಮಾಡ್ಕೋಬೇಡ. ನೋಡಿ, ನಿಮ್ಮ ಹೃದಯದಲ್ಲಿ ಒಬ್ಬರಿಗೆ ಜಾಗ. ಪ್ರೈಸ್ ದಿ ಲಾರ್ಡ್. ಹಲೋ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೆಲವರು ಹೇಳ್ತಾರೆ ಈ ಕಡೆ ಜೀಸಸ್ ಇದ್ದಾರೆ, ಈ ಕಡೆ ಅಮ್ಮ ಇದ್ದಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಎಷ್ಟು ಚೇರ್ ಇದೆ ಒಳಗಡೆ? ಎಷ್ಟು ಜನಕ್ಕೆ ಕೊಡ್ತೀರಾ? ಹಾಂ, ಹಾಗಾದರೆ ಯಾರು ಇರಬೇಕಲ್ಲಿ? ಮಿಕ್ಕಿದ್ದು ನೀವು ಅರ್ಥ ಮಾಡ್ಕೊಳ್ಳಿ. ಈ ಪ್ರಪಂಚದಲ್ಲಿ ಯಾರಿಗೂ ಕೊಡೋಂಗಿಲ್ಲ ಜಾಗ. ಇವನ್ ಅಮ್ಮ ಆದರೂ ಅಪ್ಪ ಆದರೂ. ಅಮ್ಮ ಅಪ್ಪ ಅಂತ ಯಾರನ್ನ ಹೇಳ್ತಾ ಇದ್ದೀನಿ ಅಂದರೆ, ಈ ಕಡೆ ಜೋಸೆಫ್ರ ಇವರು, ಹೌದಾ? ಇವರಿಬ್ಬರಿಗೂ ಕೊಡಬೇಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಿಮ್ಮ ಹೃದಯದಲ್ಲಿ ಒಬ್ಬರಿಗೆ ಜಾಗ. ಆಕಾಶದ ಕೆಳಗೆ ಭೂಮಿಯ ಮೇಲೆ ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟಂಥ ಯೇಸು ಕ್ರಿಸ್ತರಿಗೆ ಮಾತ್ರವೇ ಪ್ರಿಯರೇ, ಬೇರೆ ಯಾರೂ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಅವರನ್ನು ಪ್ರೀತಿಸುವಾಗ ನಿಜವಾಗ್ಲೂ ಇವರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಗೌರವ ಹೆಚ್ಚಾಗತ್ತೆ. ಅಯ್ಯೋ, ಯೇಸುವನ್ನು ಉದರದಲ್ಲಿ ಹೊತ್ತು ನನ್ನ ರಕ್ಷಣೆಯ ಕಾರ್ಯದಲ್ಲಿ ಇವರು ಭಾಗಿಯಾಗಿದ್ದಾರೆ. ಇವರು ಎಷ್ಟು ಒಂದು ಒಳ್ಳೆ ಬದುಕನ್ನು ಬದುಕಿದ್ರು ಅಂತೇಳಿ ಗೌರವಿಸ್ತೀರಾ. ಆದರೆ ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ ನಿಮಗೆ. ಯಾರೆಲ್ಲ ನಿಜವಾಗ್ಲೂ ಯೇಸುವನ್ನು ಪ್ರೀತಿಸ್ತಾರೋ ಆ ಪ್ರೀತಿಸುವಂಥ ವ್ಯಕ್ತಿಗಳಿಗೆ ನಿಮ್ಮ ಹೃದಯದ ಒಳಗಡೆ ಈ ಪ್ರಪಂಚದಲ್ಲಿರುವ ಯಾವ ವ್ಯಕ್ತಿಗೂ, ಯಾವ ಹಣಕ್ಕೂ, ಬಂಗಾರಕ್ಕೂ ನೀವು ಸ್ಥಳ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಇದ್ದಾರೆ ಏನಂತ ಗೊತ್ತಾ? ಬಂಗಾರ ಸ್ವಲ್ಪನಾದರೂ ಇರಬೇಕಲ್ಲ, ಎಲ್ಲಾದರೂ ಹೋಗುವಾಗ ಹೋಗ್ಬೇಕಲ್ಲ ಅಲ್ವಾ? ಏನಾದರೂ ಒಂದು ಫಂಕ್ಷನ್ ಆದಾಗ ಒರಿಜಿನಾಲಿಟಿ ಗೊತ್ತಾಗ್ಬಿಡತ್ತೆ. ಸೊ ಹೋಗೋಣ ಅಂದರೆ ಹೆಂಗೆ ಹೋಗೋದು, ಹೆಂಗೆ ಬರೋದು? ಹಂಗಾದ್ರೆ ನಿನ್ನ ಒಳಗಡೆ ಏನಿದೆ ಗೊತ್ತಾ? ಬಂಗಾರ ಇರೋದು, ಯೇಸು ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಿನ್ನ ಒಳಗಡೆ ಏನಿದೆ? ಬಂಗಾರ ಇದೆ, ನಿಜವಾದ ಬಂಗಾರ. ಯೋಬ ಹೇಳ್ತಾನಲ್ವಾ, ಸರ್ವೇಶ್ವರನೇ ನನ್ನ ಬಂಗಾರ. ಯಾರು ಬಂಗಾರ? ಹೇಳಿ ಒಂದ್ಸರಿ, ಯಾರು ನಿನ್ನ ಬಂಗಾರ? ಪಕ್ಕದಲ್ಲಿರೋರ್ಗೆ ಹೇಳಿ, ಯೇಸುವೆ ನನ್ನ ಬಂಗಾರ ಅಂತೇಳಿ. ಹಲ್ಲೆಲೂಯ. ಯಾರು ನಿಮ್ಮ ಬಂಗಾರ? ಬರೀ ಇನ್ಮೇಲೆ ಹಾಡೋರಾಗಬಾರ್ದು ನೀವು. ಏನಂತ? ಬಾಳ ಬಂಗಾರ, ಬಾಳ ಬಂಗಾರ. ಯಾರು ಬಂಗಾರ? ನನ್ನ ಬಾಳ ಬಂಗಾರ ಯೇಸು. ಯಾರು? ನನ್ನ ಬಾಳ ಬಂಗಾರ ಯೇಸು ಆದಮೇಲೆ ಇನ್ಯಾವುದು ಆಸೆ ಇರೋದಿಲ್ಲ ನಿಮಗೆ. ಹಲ್ಲೆಲೂಯ. ನಿಜವಾಗ್ಲೂ ನನಗೆ ಮದರ್ ಮೇರಿ ಫೋಟೋ ನೋಡುವಾಗ, ಸ್ಟ್ಯಾಚು ನೋಡುವಾಗ ಭಾಳ ಸಂತೋಷ ಆಗತ್ತೆ. ಹಲ್ಲೆಲೂಯ. ಜುಮ್ಕಿ ಇದೆಯಾ? ಮೂಗಲ್ಲಿದೆಯಾ? ಕತ್ತಲ್ಲೇನಾದರೂ ಇದೆಯಾ? ಕೈಯಲ್ಲೇನಾದರೂ ಇದೆಯಾ? ಅವ್ರನ್ನ ಒಪ್ಕೋಬೇಕನ್ಸುತ್ತಾ? ಹಲೋ, ಅನ್ಸುತ್ತಾ? ಈಗಿರೋವ್ರನ್ನ ಹೋಗಿ ಒಪ್ಕೋಬೇಕನ್ಸುತ್ತಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಒಂದೊಂದು ಕ್ರೈಸ್ತ ಮಗಳನ್ನು ನೋಡುವಾಗ ಜೋಸೆಫ್ರನ್ನ ನೋಡ್ದಂಗೆ ಆಗಬೇಕು, ಮತ್ತು ಮರಿಯಳನ್ನು ನೋಡ್ದಂಗೆ ಆಗಬೇಕು. ಅಂದರೆ ಅರ್ಥ, ಆ ದೈವ ಸಾನ್ನಿಧ್ಯ, ಆ ಪ್ರಸನ್ನತೆಯನ್ನು ಅವರಲ್ಲಿ ಕಾಣಬೇಕು. ಇವತ್ತು ಮೇರಿನ ನೋಡೋ ಬದಲು ಮಾರಿನ ನೋಡಂಗೆ ಆಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಜೋಸೆಫ್ರ ಕತೆ ಗೊತ್ತಿಲ್ಲ ನಂಗೆ ಇನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಒಂದು ಮಾತು ಮಾತಾಡಿಲ್ಲ ಮನುಷ್ಯ, ಆದರೆ ಇವತ್ತು ಪರಲೋಕ ರಾಜ್ಯದಲ್ಲಿ ದೇವರ ಜೊತೆ ಇದ್ದಾರೆ. ಯಾಕೆಂದರೆ ಅವರು ಪ್ರೀತಿಸಿದ್ದು ದೇವರ ವಾಕ್ಯವನ್ನು. ಹಲ್ಲೆಲೂಯ. ಸರ್ವೇಶ್ವರ ಸ್ವಾಮಿಯನ್ನು. ಇವರಿಗೆ ಯಾರು ದೇವರಿರಲಿಲ್ಲ. ಮರಿಯಮ್ಮನಿಗೂ ಜೋಸೆಫ್ರಿಗೂ ಇವತ್ತು ಸಂತರು ಏನಿದ್ದಾರೆ ಅವರೆಲ್ಲರಿಗೂ ದೇವರು ಯಾರು? ಯೇಸುನೇ. ಅವರು ಟೀಚ್ ಮಾಡಿದ್ದು ಕೂಡ ಯಾರನ್ನ? ಯೇಸುವನ್ನೇ. ದಡ್ರು ನಾವು ಬೇರೆ ಬೇರೆ ತಗೊಂಡಿದ್ದೀವಿ ಅಷ್ಟೇ. ಯಾರು ತಪ್ಪು? ಕೆಲವರು ಮಾಡಿದ್ದಾರೆ ಬೋಧನೆ, ಅವ್ರದ್ದು ಯಾರು ನೀವು ತಗೊಳ್ಳಿ ಅಂತ ಯಾರು ಹೇಳಿದ್ರು ನಿಮಗೆ? ಇದ್ರ ಪರಿಚಯ ಇಲ್ಲದ ಕಾರಣ ನಾವು ಹಂಗಾಗಿದ್ದೀವಿ. ಪರಿಚಯ ಯಾರು ಮಾಡ್ಕೋಬೇಕಾಗಿತ್ತು? ಯಾರು? ಲವ್ ಲೆಟ್ರ್ ಅಂತ ಅನೇಕ ಬಾರಿ ಹೇಳ್ತೀವಲ್ವ ಇದನ್ನು. ಈ ಲವ್ ಲೆಟ್ರನ್ನ ಸರಿಯಾಗಿ ತಿಳ್ಕೊಳ್ಳೋದು ಯಾರ ಕರ್ತವ್ಯ?
ಪ್ರತಿಯೊಬ್ಬ ಕ್ರೈಸ್ತ ಮಗನ ಮಗಳ ಈ ಭೂಮಿಯಲ್ಲಿ ಯೇಸುವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಈ ಲವ್ ಲೆಟರ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಈ ಲವ್ ಲೆಟರ್ ನಿಮ್ಗೆ ಅರ್ಥ ಆದರೆ ಇನ್ಯಾವ ಲವ್ವರು ಕೂಡ ನಿಮ್ಗೆ ಇಷ್ಟ ಆಗಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮಗೊಬ್ಬರೇ ಒಬ್ಬರು ಲವ್ವರು. ಯಾರವರು? ಹೆಸರು ಜೋರಾಗಿ ಹೇಳಿ. ಯಾರ ಲವ್ವರು? ಹಲ್ಲೆಲೂಯಾ. ನಿಮಗೆ ಪಾರ್ಕ್ಗೆ ಹೋಗ್ಬೇಕಾದ್ರೂ ಅದೇ ಲವರ್ ಬೇಕಾಗತ್ತೆ, ನೀವು ಹೋಟ್ಲಿಗೆ ಹೋಗ್ಬೇಕಾದ್ರೂ ಅದೇ ಲವರ್ ಬೇಕಾಗತ್ತೆ, ನೀವು ಎಲ್ಲಿ ಹೋಗ್ಬೇಕಾದ್ರೂ ಆ ಲವರ್ ಜೊತೆನೇ ಹೋಗ್ತೀರ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಸತ್ಯ ಏನು ಗೊತ್ತಾ? ಈ ಲವರ್ ಯಾವತ್ತೂ ಕೈ ಕೊಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲವರ್ಗಳು ಕೈ ಕೊಟ್ಟಿದ್ದಾರೆ ಭೂಮಿಯಲ್ಲಿ? ಕೊಟ್ಟಿದ್ದಾರಾ? ಸಾಯಿಸೇ ಬಿಟ್ಟಿದ್ದಾರೆ ಸುಮಾರು ಜನನ. ಈ ಯೇಸು ಲವರ್, ಯೇಸು ಎಂಬ ಲವರ್ ಇದ್ದಾರಲ್ಲ, ಅವ್ರು ನಿಮ್ಮ ಪ್ರಾಣ ತೆಗೆಯಲ್ಲ, ಅವರು ಪ್ರಾಣ ಕೊಟ್ಟು ನಿಮ್ಮನ್ನು ಉಳಿಸಿದ್ದಾರೆ. ಹಲ್ಲೆಲೂಯಾ. ಅವರನ್ನು ಪ್ರೀತಿಸಿ, ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅವ್ರನ್ನ ಹೃದಯದಲ್ಲಿ ರಾಜನಾಗಿ ಇಟ್ಕೊಳ್ಳಿ. ನೋಡಿ ನಿಮ್ಮ ಜೀವನ. ನೀವೇ ಅದಕ್ಕೆ ಮೇಲೆ ಏನು ಮಾಡಬೇಡಿ. ಇನ್ನೊಂದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಯೇಸುವನ್ನು ನಿಮ್ಮ ಒಳಗಡೆ ಇಟ್ಕೊಂಡು ಆತನನ್ನು ಸ್ತುತಿ ಮಾಡ್ತಾ ಜೀವಿಸಿ. ಏನು ಬೇಕು ಅಂತಲೂ ಕೇಳಬೇಡಿ. ನೀವು ನಿಮ್ಮ ಅಗತ್ಯಗಳನ್ನು ಪೂರೈಸುವ ಆತನು ನಿಮ್ಮ ಒಳಗಡೆ ಇದ್ದಾನೆ. ಯಾಕೆಂದರೆ ದೇವ್ರ ವಾಕ್ಯ ಸುಳ್ಳಾಗೋದಿಲ್ಲ. ಏನಂತ ಹೇಳಿದ್ರು ದೇವರು? ನಿನ್ನ ಒಳಗಡೆ ನಾನಿದ್ದೀನಿ, ನಿನ್ನ ಅಗತ್ಯಗಳು ನೀನು ಹೇಳುವುದಕ್ಕಿಂತ ಮುಂಚೆನೇ ನಿಮ್ಮ ಅಪ್ಪ ನಿನ್ನ ಒಳಗಡೆ ಇದ್ದಾರೆ. ನೀನು ಅವ್ರನ್ನ ಪ್ರೀತಿಸು ಸಾಕು, ನೀನು ಅವ್ರನ್ನ ಪ್ರೀತಿಸು, ಅವ್ರ ಜೊತೆ ಇರು ಸಾಕು. ಬೇರೆ ಯಾವುದು ರೂಪ ಮಾಡ್ಕೋಬೇಡ. ಇವತ್ತು ತಗಡು ಪಗಡು ಎಲ್ಲ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ದೀವಿ ನಾವು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮಾರು ವರ್ಷಗಳ ಹಿಂದೆ ಇಷ್ಟುದ್ದ ಕ್ಯಾಂಡಲ್ ಕೊಟ್ಟರೆ ನಂದು ಬಾಡಿ ಎಲ್ಲ ಸರಿ ಆಗತ್ತಂತೆ. ಇಷ್ಟುದ್ದ ಅಲ್ಲ, ಭೂಮಿ ಆಕಾಶ ಎಷ್ಟಿದೆಯೋ ಅಷ್ಟುದ್ದ ಕ್ಯಾಂಡಲ್ ಕೊಟ್ಟರು ನಿಮ್ಮಲ್ಲಿ ಯೇಸು ಬರಲ್ಲ. ಯೇಸುವಿನ ವಾಕ್ಯದಲ್ಲಿ ವಿಶ್ವಾಸ ಇಡಿ, ಯೇಸು ನಿಮ್ಮಲ್ಲಿ ಬರ್ತಾರೆ. ಆ ದೇವರನ್ನ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸಿ, ನಿಮ್ಮ ಜೀವನ ಬದಲಾಗ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೋ ಆಸೆಯಿಂದ ಮಾಡಿಬಿಡ್ತೀವಿ, ಏನೋ ಸರಿಯಾಗಿಬಿಡುತ್ತೆ ಅಂತ. ಬಟ್ ಇದೇನು ಹೇಳುತ್ತೆ ಅದನ್ನು ಮಾಡಿ, ಸೂಪರ್ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಅವರಿಗೆ ಸಿಗುವಂಥ ಆ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸೋದಿಲ್ಲ, ಕೊಡಲ್ಲ. ಯಾಕೆ ಕೊಡಬೇಕು? ಕೊಡಲ್ಲ ಅವರು. ಯಾಕೆ? ಪ್ರಾಣ ಕೊಟ್ಟಿದ್ದವರು, ರಕ್ತ ಸುರಿಸಿದ್ದವರು, ಚಾಟಿ ಹಿಟ್ಟು ತಿಂದಿದ್ದವರು. ಬೈಬಲ್ ಸರಿಯಾಗಿ ಓದಿ ನೋಡಿ. ಕೀರ್ತನೆಗಾರ ಹೇಳ್ತಾನೆ, ಅವರ ಬೆನ್ನು ಒಂದು ಹೊಲವನ್ನು ಉತ್ತುವ ರೀತಿಯಲ್ಲಿ ಉತ್ತಿದ್ರಂತೆ. ಯಾವುದನ್ನು? ಒಂದು ಹೊಲ ಹೇಗೆ ಬಿತ್ತನೆ ಮಾಡೋಕ್ಕೆ ಮುಂಚೆ ಯಾವುದರಲ್ಲಿ ನೇಗಿಲಲ್ಲಿ ಉಳ್ತಾರಲ್ವಾ, ಆ ರೀತಿ ಅವರ ಬೆನ್ನನ್ನು ಸೈನಿಕರು ಉತ್ತಿದ್ರಂತೆ. ಅಲ್ಲಿ ಉದ್ದುದ್ದವಾದ ಗಾಯಗಳು, ಆಳವಾದ ಗಾಯಗಳು. ಯಾವ ರೀತಿ ಆತ ಬರೆದಿದ್ದಾನೆ ಯೋಚನೆ ಮಾಡಿ. ಯೆಶಾಯ, ಕೀರ್ತನೆಗಾರ ಯೆಶಾಯ ಅಂತ ಕಾಣುತ್ತೆ. ಎಷ್ಟೊಂದು ಧ್ಯಾನ ಮಾಡಿ ಪವಿತ್ರಾತ್ಮರ ಸಹಾಯದಿಂದ ಬರೆದಿಟ್ಟಿದ್ದಾರೆ ನೋಡಿ. ಅಷ್ಟು ಮಾತ್ರ ಕಷ್ಟಪಟ್ಟಿದೆ ಯೇಸು. ಆಗ ನನಗೆ ಈ ಗೌರವ ಸಿಗಬೇಕು, ನಾನೇ ದೇವರು, ಅದು ತಪ್ಪೇನಿದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವರಿಗೆ ಸಿಗಬೇಕಾದ ಗೌರವ ಬೇರೆ ಯಾರಿಗೂ ಕೊಡಬಾರ್ದು ನಾವು. ಅದಿಷ್ಟ ಇಲ್ಲ ದೇವರಿಗೆ. ಇವತ್ತು ಎಷ್ಟೋ ಮಂದಿ ನಾವೇ ದೇವರುಗಳಾಗ್ಬಿಟ್ಟಿದ್ದೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ಬೋಧಕರು ಇವತ್ತು ದೇವರಾಗ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನ ಬಳಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ. ಹಲ್ಲೆಲೂಯಾ. ಅವ್ರ ಬಳಿಗೆ ಬನ್ನಿ, ಅವ್ರ ಹತ್ರ ಏನಿದೆ ಅದು ಕೊಡ್ತಾರೆ. ಯೇಸು ಬಳಿಗೆ ಬನ್ನಿ, ಸ್ವರ್ಗ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರ್ಗ ಎಲ್ಲಿ? ಅಲ್ಲಲ್ಲ, ಇಲ್ಲೇ ಕೊಡ್ತಾರೆ. ಇಲ್ಲೇ ಆರಂಭವಾಗುತ್ತೆ ಸ್ವರ್ಗದ ಪ್ರಯಾಣ. ಹಲ್ಲೆಲೂಯಾ. ಅಲ್ಲಲ್ಲ, ಇಲ್ಲಿಂದನೇ ಆರಂಭ ಮಾಡಿಸ್ತಾರೆ ದೇವರು. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸಿದರು ಮಾತೆ ಮರಿಯಳು ದೇವರನ್ನು, ಸರ್ವೇಶ್ವರ ಸ್ವಾಮಿಯನ್ನು. ಆ ವಾಕ್ಯ ಒಳಗಡೆ ಬಂದು ಜೀವಿಸಿದ, ರಿಸೀವ್ ಆದ ತಕ್ಷಣವೇ ಭಾಳ ಸಂತೋಷದಿಂದ ಹೇಳಿದರು, ನನ್ನ ಆತ್ಮವು ಕರ್ತರನ್ನು ಸ್ತುತಿಸ್ತದೆ, ಬೇರೆ ಯಾರನ್ನೂ ಅಲ್ಲ. ನನ್ನ ಆತ್ಮವು ನನ್ನ ಕರ್ತನನ್ನು ಸ್ತುತಿ ಮಾಡ್ತಾ ಇದೆ. ಯಾಕೆಂದರೆ ಅವರು ತಮ್ಮ ಜೀವಿತದಲ್ಲಿ ಪ್ರೀತಿ ಮಾಡಿದ್ದು ದೇವರನ್ನು ಮಾತ್ರವೇ. ಪ್ರೈಸ್ ದ ಲಾರ್ಡ್. ಇವತ್ತು ಅದೇ ಆಯ್ಕೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ ದೇವರು. ನನ್ನನ್ನು ಪ್ರೀತಿಸು, ನನ್ನ ನಾಮವನ್ನು ಘನಪಡಿಸು ನಿನ್ನ ಮುಖಾಂತರ ಅಂತೇಳಿ. ಅವರ ನಾಮವನ್ನು ಬೇರೆಯವರಿಗೆ ಸಲ್ಲಗೊಡಿಸೋದಿಲ್ಲ ಅಂದರೆ ಗೊಡಿಸೋದಿಲ್ಲ. ಓಕೆ, ಮೂರನೇದು ಓದೋಣ.
ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗಾದರೂ ಹಾ. 1000 ತಲೆಗಳವರೆಗೆ ದಯೆ ತೋರಿಸುತ್ತೇನೆ. ಓಕೆ. ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳಬೇಡ, ಏಕೆಂದರೆ ಸರ್ವೇಶ್ವರನಾದ ನಾನು ನನ್ನ ಹೆಸರನ್ನು ದುರುಪಯೋಗಪಡಿಸುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ನಾಮ ನಮ್ಮ ಮುಖಾಂತರ ದುರುಪಯೋಗ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಆಗ್ತಾ ಇದೆಯಾ? ಹಾಗಾದರೆ ಯಾರಿಗೆ ಅವಮಾನ? ಅವ್ರಿಗೆ ಅವಮಾನ ಆಗಿ ನಮಗೆ ಒಳ್ಳೇದಾಗತ್ತಾ? ಅದು ಚಾನ್ಸ್ ಇದೆಯಾ? ಇವತ್ತೆಲ್ಲ ಹಾಳಾಗಿರೋದು ಹಂಗೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೆಲ್ಲ ಒಳ್ಳೆಯವರು, ಓಕೆನಾ? ಟೆಲ್ವಿನ್ ಇವೆಲ್ಲ ಒಳ್ಳೆಯವರು ನೀವು. ಪ್ರೈಸ್ ದಿ ಲಾರ್ಡ್. ಈ ಅಂಥೋಣಿ ಅಂತ ಹೆಸರಿಟ್ಕೊಂಡು, ಏನಂತ ಹೆಸರಿಟ್ಕೊಂಡು? ಸಂತ ಅಂಥೋಣಿಯವರು ಏನು ಮಾಡಿದರು? ಈ ಭೂಲೋಕದಲ್ಲಿ ಬದುಕಿದ್ದ 33 ವರ್ಷ, 36 ಓಕೆ, ಏನು ಮಾಡಿದರು? ತನ್ನ ಬಾಲ್ಯದಿಂದಲೂ ಹಿಡಿದು ತನ್ನ ಕೊನೆಯ ಪ್ರಾಣ ಹೋಗುವ ತನಕ ಅವ್ರು ಏನು ಮಾಡಿದರು ಅಂದರೆ ಯೇಸುವಿನ ವಾಕ್ಯವನ್ನು ಎತ್ತಿ ಹಿಡಿದರು, ಶುಭ ಸಂದೇಶವನ್ನು ಎತ್ತಿ ಹಿಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸಂತ ಅಂಥೋಣಿ ಅಂತ ಹೇಳಿ ಅವರು ಅಲ್ವಾ ಸಂತರಾಗಿ ಬದುಕಿದರು. ಏನು? ಈ ಲೋಕದಲ್ಲಿ ಯೇಸುವನ್ನು ಪ್ರೀತಿಸಿ ಎಲ್ಲಕ್ಕಿಂತ ಮಿಗಿಲಾಗಿ ಯೇಸುವಿನ ಶುಭ ಸಂದೇಶವನ್ನು ಎತ್ತಿ ಹಿಡಿದರು. ಅದಕ್ಕೆ ಧರ್ಮಸಭೆ ಅವ್ರನ್ನ ಒಂದು ಪುನೀತರಾಗಿ ಸೇರ್ಪಡೆ ಮಾಡಿದೆ. ಆ ಪುನೀತರ ಹೆಸರು, ಸಂತರ ಹೆಸರು ನಾನು ಇಟ್ಕೊಂಡಿರೋದು ಏನಂತ? ಸೆಂಟ್ ಇಲ್ಲ, ಅಂಥೋಣಿ. ಹಲ್ಲೆಲೂಯಾ. ಆದರೆ ದೇವ್ರಿಗೆ ಸ್ತೋತ್ರ ಹೇಳ್ತೀನಿ, ಈ ಪಾಪಿಯನ್ನು ಕೂಡ ದೇವರು ಬೈಬಲಲ್ಲಿ ಕರೆದಿರೋದು ಪುನೀತನಾಗಲಿಕ್ಕೇನೆ, ಸಂತನಾಗಲಿಕ್ಕೇನೆ. ಹಲ್ಲೆಲೂಯಾ. ನಿಮಗೆ ಅರ್ಥ ಆಗಲಿಲ್ಲ ಅಂತ ಗೊತ್ತು ನನಗೆ. ಹಲ್ಲೆಲೂಯಾ. ಸೊ ನಿಮ್ಮೆಲ್ಲರನ್ನ ದೇವರು, ಇವತ್ತು ನೀವು ಪಾಪಿಗಳಾಗಿರ್ಬೋದು, ಒಂದು ವೇಳೆ ಪಾಪದ ಅವಸ್ಥೆಯಲ್ಲೇ ಇರ್ಬೋದು, ನೀವು ಕೂಡ ದೇವರ ದೃಷ್ಟಿಯಲ್ಲಿ ಪುನೀತರಾಗಲಿಕ್ಕೆ ಕರೆ ಹೊಂದಿದವರಾಗಿದ್ದೀರಾ. ನಿಮ್ಮೊಬ್ಬೊಬ್ಬರನ್ನು ದೇವರು ಪುನೀತರನ್ನಾಗಿಯೇ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಆದರೆ ಈ ಅಂಥೋಣಿ ಏನು ಮಾಡ್ದ ಹೇಳಿ? ಈ ಅಂಥೋಣಿ ಏನು ಮಾಡ್ದ? ಆ ಅಂಥೋಣಿ ಯೇಸುವನ್ನು ಮಹಿಮೆ ಪಡಿಸಿದ್ರು. ಈ ಅಂಥೋಣಿ ಅಂತ ಹೆಸರಿಟ್ಕೊಂಡು ಒಳಗೆ ಸೇರಿದರೆ ಗುಂಡು ಅಂತ ಎಲ್ಲರಿಗೂ ಗುಂಡು ಸೇಲ್ ಮಾಡ್ತಾ ಇದ್ದೆ. ಹೆಸರೇನು? ಆಂಥೋನಿ. ಆ ಆಂಥೋನಿ ಏನು ಕೊಟ್ಟರು? ಯೇಸು ಕೊಟ್ಟರು. ಯಾರಿಗೆ? ಆ ಎಲ್ಲ ಜನರಿಗೆ. ಆ ಬೀದಿಯಲ್ಲಿ ಅಂದರೆ ಆ ಸಮುದ್ರ ತೀರದಲ್ಲಿ ಕೆಲಸ ಮಾಡ್ತಿದ್ದಂಥ ಎಲ್ಲ ಬೆಸ್ತರಿಗೆ ಯಾರನ್ನು ಹಂಚಿದ್ರು? ಯೇಸುವನ್ನು. ನಾನು ರಾತ್ರಿ 12 ಗಂಟೆ ತನಕ ಬಿಯರ್ ಬಾಟ್ಲ್ ಹಂಚ್ತಾ ಇದ್ದೆ. ಕೋಡೆಸ್ ರಮ್ ಹಂಚ್ತಾ ಇದ್ದೆ, ನಾಕೋಟ್ ಹಂಚ್ತಾ ಇದ್ದೆ. ಹೆಸರೇನು? ಯಾರ ಹೆಸರಿಗೆ ಅವಮಾನ? ಸಂತ ಫ್ರಾನ್ಸಿಸ್ ಅಲ್ಲಿದ್ದಾರೆ. ಏನೇನು ಹಂಚಿದ್ರು ನನಗೆ ಗೊತ್ತಿಲ್ಲ. ಇವತ್ತು ದೇವರಿಗೆ ಸ್ತೋತ್ರವಾಗಲಿ, ಯೇಸುವನ್ನು ಹಂಚುವ ಮಗನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ರಾಣಿ ಯೇಸುವಿನ ಆ ಸುಗಂಧವನ್ನು, ಪರಿಮಳವನ್ನು ಇನ್ನೊಬ್ಬರಿಗೆ ಹಂಚುವ ಮಕ್ಕಳು ನಾವು ಆಗಬೇಕು. ಹಲ್ಲೆಲೂಯಾ. ಏನು ಸುಗಂಧ ಹಂಚ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ಮಹಿಮೆ ಪಡಿಸಿದ್ರು, ಅವರನ್ನು ಕರೆದ ದೇವರಿಗೆ, ಯೇಸುವಿಗೆ ಪಡಿಸಿದ್ರು. ಅಪ್ಪ ನನ್ನ ಕ್ಷಮಿಸು, ಗೊತ್ತಿರ್ಬೋದು, ಅದಕ್ಕೆ ಅದು ಬೇಡ ಈಗ. ಆದ್ದರಿಂದ ಪ್ರಿಯರೇ, ದೇವರು ನಮ್ಮ ಒಬ್ಬೊಬ್ಬರ ಮುಖಾಂತರ ಅವರು ಮಹಿಮೆ ಹೊಂದ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ, ಅವ್ರು ಘನ ಪಡಲಿಕ್ಕೆ ಇಷ್ಟಪಡ್ತಾರೆ. ಓಕೆ, ಇನ್ನೊಂದು ಓದ್ಬಿಡಿ ಬೇಗ. ಸಬ್ಬತ್ ದಿನವನ್ನು ದೇವರ ದಿನವೆಂದು ತಿಳಿದು ಪವಿತ್ರವಾಗಿ ಆಚರಿಸು. ಏನು ದಿನವನ್ನ? ಏನು ದಿನ? ಈಗ ನಾವು ಯಾವ ದಿನ ಸಬ್ಬತ್ ಮಾಡೋಣ? ಮಿಕ್ಕಿದ್ದೆಲ್ಲ ಗಮ್ಮತ್ತಾ? ಹಲ್ಲೆಲೂಯಾ. ಒಂದಿನ ಸಬ್ಬತ್ತು, ಮಿಕ್ಕಿದ್ದೆಲ್ಲ ಫುಲ್ ಗಮ್ಮತ್ತೆ. ಹಲ್ಲೆಲೂಯಾ. ದೇವರಿಗೆ ಒಂದು ದಿವಸ, ಮಿಕ್ಕಿದ್ದೆಲ್ಲ ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ನೋವಾಗ್ತದೆ.
ಇಲ್ಲಿ ಹೋಗ್ತಾ ಇದೆ, ಹೋದ್ರೂ ಪರವಾಗಿಲ್ಲ. ಕ್ರಿಸ್ತು ರಾಜರ ಹಬ್ಬ ನಾಳೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಕ್ರಿಸ್ತನಿಗೇನಾಗಬೇಕು? ಮಹಿಮೆ ಆಗಬೇಕು. ಆದರೆ ಕ್ರಿಸ್ತನನ್ನು ಊರು ಸುತ್ತು ತಿರುಗಿ ಇಟ್ಟ ಮೇಲೆ ಬ್ಯಾಂಡ್ ಏನಂತ ಗೊತ್ತಾ? ಸುರಂಗಣಿ ಸುರಂಗಣಿ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಉಳಿ ಸ್ವಲ್ಪ ಸಾಕಲ್ವಾ? ಹೌದಾ? ಹಲ್ಲೆಲೂಯಾ. ಸಬ್ಬತ್ ದಿನ, ಎಲ್ಲ ದಿವಸಗಳು ದೇವರ ದಿನನೇ. ಅವತ್ತು ಒಂದು ದಿವಸ ಇತ್ತು, ಇವತ್ತು ವಾರದ 7 ದಿವಸಗಳು ಯಾರ ದಿವಸಗಳು? ದೇವರೇ ಕೊಟ್ಟಿದ್ದು ಒಂದೊಂದು ದಿವಸ. ಮಂಗಳವಾರ ಯಾರು ಕೊಟ್ಟಿದ್ದು? ಕೆಲವರು ಮಂಗಳವಾರ ದುಡ್ಡೇ ಕೊಡಲ್ಲ ಯಾರಿಗೂ. ಹಲ್ಲೆಲೂಯಾ. ಶುಕ್ರವಾರ ಕೊಟ್ಟಿದ್ದು ಯಾರು? ಅವ್ರು ಕಾಸೇ ಇಸ್ಕೊಳ್ಳಲ್ಲ, ಎಲ್ಲ ದಿನ ಇಸ್ಕೊಳ್ತಾರೆ, ಕೊಡೋದು ಮಾತ್ರ ಇಲ್ಲ. ಹಲ್ಲೆಲೂಯಾ. ಗೊತ್ತಿಲ್ಲ ಏನೇನು ಬಂದಿದೆಯೋ ತಲೆಯಲ್ಲಿ. ಎಲ್ಲ ದಿನಗಳು ಯಾವ ದಿನ? ಯಾರ ದಿನ? ಎಲ್ಲ ದಿನಗಳನ್ನು ನಾನು ಆಚರಿಸ್ಬೇಕಂತೆ, ಸೆಲೆಬ್ರೇಟ್ ಮಾಡಬೇಕಂತ. ಎಲ್ಲಿ? ನನ್ನ ಅಂತರಂಗದಲ್ಲಿ. ಯಾರೊಂದಿಗೆ? ನನ್ನ ಯೇಸುವಿನೊಂದಿಗೆ. ಹಲ್ಲೆಲೂಯಾ. ಎಲ್ಲ ದಿನಗಳು ದೇವರ ದಿನಗಳೇ. ಎಲ್ಲ ದಿನ ಸಬ್ಬತ್ತಾಗಬೇಕು, ಒಂದಿನ ಅಲ್ಲ. ಯಾಕಂದರೆ ಸಬ್ಬತ್ತಿಗೆ ಒಡೆಯ ಎಲ್ಲಿದ್ದಾನೀಗ? ಎಲ್ಲೇ? ಪವಿತ್ರಾತ್ಮ ನನ್ನೊಳಗೆ, ಭಯವೇನು ನನಗಿಲ್ಲ, ಪ್ರೇಮದಾತ ನನ್ನೊಳಗೆ, ನಾ ಮರೆತೋದೆ ಹಗೆತನವ. ಆ ಪ್ರೇಮದಾತ ನನ್ನೊಳಗಡೆ ಇದ್ದಾರೆ, ಆ ಪರಿಶುದ್ಧಾತ್ಮ ನನ್ನೊಳಗಡೆ ಇದ್ದಾರೆ, ಆ ಸರ್ವಶಕ್ತ ಸ್ವಾಮಿ ನನ್ನೊಳಗಡೆ ಇದ್ದಾರೆ. ಅವರೊಂದಿಗೆ ಪ್ರತಿದಿನ ಸೆಲೆಬ್ರೇಟ್ ಮಾಡಲಿಕ್ಕಾಗಿ ಈ ಲೋಕದಲ್ಲಿ ನಾನಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾನುವಾರ ಒಳ್ಳೆ ಹಿಂಗೆಲ್ಲ ಚೆನ್ನಾಗಿ ಬಾಚಿಕೊಂಡು ಒಳ್ಳೆ ಸಂಡೆ. ಎಲ್ಲಿ? ಮಾಸ್ ಅಲ್ವಾ? ಇನ್ನು ಸೋಮವಾರ ಇದ್ದಿದ್ದೆ ತಾನೆ. ಪ್ರತಿದಿನ ದೇವರ ದಿನ, ಒಂದೊಂದು ದಿವಸ ದೇವ್ರು ಕೊಟ್ಟಿದ್ದು ನಮಗೆ. ಪ್ರೈಸ್ ದಿ ಲಾರ್ಡ್. ಪಿಶಾಚಿ ಎಲ್ಲಾದರೂ ಉಂಟು ಮಾಡಿದ್ದಾನೆ ಯಾವುದನ್ನ ದಿನವನ್ನು? ಆಗುತ್ತಾ ಅವನಿಗೆ? ಆಗಲ್ಲ. ಹಾಗಾದರೆ ಉಂಟು ಮಾಡಿದ್ದೆಲ್ಲ ಯಾರು? ಯಾರಿಗಾಗಿ? ಯಾರೊಂದಿಗೆ? 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 ಈಗ ಇವತ್ತಿಂದ ಪ್ರತಿದಿನ ಯಾರೊಂದಿಗೆ? ಯಾರಿಗಾಗಿ? ಯಾರ ಜೊತೆ? ಎದ್ದು ನಿಂತ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಇನ್ನು ಮಿಕ್ಕಿದ್ದು ಮಧ್ಯಾಹ್ನ ಮೇಲೆ ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರತಿಯೊಂದು ಆಜ್ಞೆಗಳು ದೇವರು ನಮಗೆ ಕೊಟ್ಟಿದ್ದು ನಮ್ಮ ಒಳಿತಿಗಾಗಿ. ಅವರನ್ನು ಮನಸಾರ ಪ್ರೀತಿಸೋಣ, ಹೃದಯದಿಂದ ಪ್ರೀತಿಸೋಣ, ಅಂತರಂಗದಿಂದ ಪ್ರೀತಿಸೋಣ ಪ್ರಿಯರೇ. ಆಗ ನೋಡಿ, ನೀವೇನು ಕೇಳಬೇಕಾಗಿಲ್ಲ, ನಿಮ್ಮ ಜೀವನ ಒಂದು ಸೂಪರ್ ನ್ಯಾಚುರಲ್ ಆಗಿ ದೇವರೇ ನಡೆಸ್ತಾರೆ. ಆ ಯೇಸು ನಮ್ಮೊಂದಿಗಿದ್ದಾರೆ. ಯೇಸುನೇ ಹೇಳಿದರು, ನನಗಿಂತ ಹೆಚ್ಚಾಗಿ ನೀವು ಯಾರನ್ನು ಪ್ರೀತಿಸಬಾರ್ದು ಅಂತೇಳಿ. ಒಂದು ವೇಳೆ ನೀವು ಪ್ರೀತಿಸ್ತಾ ಇದ್ದಿದ್ದಾದರೆ ಅದನ್ನು ಡಿಲೀಟ್ ಮಾಡಿ, ತೆಗೆದುಹಾಕಿ ಅದನ್ನು. ಯೇಸುವೆ, ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸಬೇಕು. ನೀವು ನನ್ನನ್ನು ಸಾವಿನಿಂದ ಜೀವಕ್ಕೆ ತಂದವರು, ಸೈತಾನನಿಂದ ಬಿಡಿಸಿದವರು ನೀವು ನನ್ನನ್ನು. ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಲಿಕ್ಕೆ ಒಂದು ಮಾರ್ಗ ನೀವಾಗಿದ್ದೀರಿ. ಆದ್ದರಿಂದ ಇನ್ನು ಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸ್ತೇನೆ ಅಂಥೇಳಿ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಪ್ರಾರ್ಥನೆ ಮಾಡಿ ಪ್ರಿಯರೇ. ಒಂದು ಕ್ಷಣ ಪ್ರಾರ್ಥನೆ ಮಾಡಿ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು
ನನ್ನ ಮನುಷ್ಯನಾಗಿ ಮಾಡಿದೆ. ಪ್ರೀತಿಸುವೆ ಪ್ರೀತಿಸುವೆ. ಖಂಡಿತವಾಗ್ಲೂ ಯೇಸುವನ್ನೇ ಮುಂದೆ ಇಟ್ಕೊಂಡು ಪ್ರೀತಿಯಿಂದ ಹೇಳಿ, ಪ್ರೀತಿಸುವೆ ಪ್ರೀತಿಸುವೆ. ಅದನ್ನೇ ಹೇಳಿ, ಪ್ರೀತಿಸುವೆ ಪ್ರೀತಿಸುವೆ. ಹೇಳಿ ಪ್ರಿಯರೇ, ವಿಶ್ವಾಸದಿಂದ ಬರಲಿ ನಿಮ್ಮ ಅಂತರಂಗದಿಂದ. ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರೋವರೆಗೂ, ನನ್ನ ಪ್ರಾಣ ಇರುವವರೆಗೂ, ನಾನು ಮಣ್ಣಿಗೆ ಸೇರೋವರೆಗೂ. ನಮ್ಮನ್ನು ಬಾಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸಲು ನೀವು ನಮಗೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ, ಈ ಲೋಕದಲ್ಲಿ ಯಾವುದನ್ನು ಕೂಡ ನಿಮಗಿಂತ ಮಿಗಿಲಾಗಿ ಪ್ರೀತಿಸದೆ ಇನ್ನು ಮುಂದಿನ ದಿನಗಳಲ್ಲಾದರೂ ಈ ಕ್ಷಣದಿಂದ ನಿಮ್ಮನ್ನು ಮಾತ್ರ ಪ್ರೀತಿಸುತ್ತಾ, ನಿಮ್ಮನ್ನು ಮಾತ್ರ ಮಹಿಮೆಪಡಿಸುತ್ತಾ ಜೀವಿಸುವಂಥ ಕೃಪೆಯಿಂದ, ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮ ಒಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ಹಾಲೆಲೂಯ. ಓ ರಬ ಶಿಖರ ಲಭ ಶಿಂದರ ಲಭ. ಯೇಸುವೆ, ಯಾರ ಹೃದಯದಲ್ಲಿ ನಿಮಗಿಂತ ಮಿಗಿಲಾಗಿ ಬೇರೆ ಏನಾದರೂ ಇದ್ದರೆ ಅದೇ ಯೇಸುವೆ ಈ ನಾಮದ ಈ ನಿಮಿಷದಲ್ಲೇ ಅದೆಲ್ಲ